ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ವಿದ್ಯಾಸ್ಥಾನವನ್ನು ನೋಡಲಿಕ್ಕೆ ಬೇಕಾದಂಥ ಸೂತ್ರಗಳನ್ನೆಲ್ಲ ಕೂಡ ನಾವು ನೋಡಿದ್ದೇವೆ. ಈಗ ಇವತ್ತಿನ ದಿನ ಕೆಲವು ಎಕ್ಸಾಂಪಲ್ಸನ್ನು ನಾವು ಅಭ್ಯಾಸ ಮಾಡೋಣ. ಒಂದು ನಿಮಿಷ, ವಾಯ್ಸ್ ಟೂ ಲೋ ಅಂತ ಬರ್ತಾ ಇದ್ದಾರೆ. ಒಂದು ನಿಮಿಷ. ಹರೇ ಶ್ರೀನಿವಾಸ್, ಈಗ ವಾಯ್ಸ್ ಕೇಳ್ತಾ ಇದ್ದಲ್ವ? ಸೊ ಯಾರಿಗಾದರೂ ವಾಯ್ಸ್ ಕೇಳದೇ ಇದ್ದರೆ ಇನ್ನೊಂದ್ಸಲ ಮೆಸೇಜ್ ಮಾಡಿ. ಓಕೆ, ಕಳೆದ ಬಾರಿ ನಾವು ವಿದ್ಯಾಸ್ಥಾನದ ಬಗ್ಗೆ ನೋಡಿದಾಗ ವಿದ್ಯಾಸ್ಥಾನ ಬಲ, ವಿದ್ಯಾಸ್ಥಾನ ಅಂತಂದರೆ ನಾವು ಚತುರ್ಥ ಸ್ಥಾನವನ್ನು ನೋಡ್ತೇವೆ. ಚತುರ್ಥ ಓಕೆ, ಎಲ್ಲರಿಗೂ ಅದೇ ಥರ ಇದೆಯಾ ನೋಡಿ ಒಂದ್ಸಲ. ಮೇ ಬಿ ನಿಮ್ಮ ಕಡೆ ಪ್ರಾಬ್ಲಮ್ ಇರುತ್ತೆ ನೋಡಿ ಸಂದೀಪ್ ಅವರೇ, ಬೇರೆಯವರಿಗೆಲ್ಲ ಚೆನ್ನಾಗಿ ಕೇಳ್ತಾ ಇದ್ದಂತೆ. ಚೆಕ್ ಮಾಡಿ. ಯಾ, ನಮೋ ನಮಃ. ಓಕೆ, ಸೊ ಚತುರ್ಥ ಸ್ಥಾನ ಬಲ, ಚತುರ್ಥ ಕಾರಕ ಬಲ, ಚತುರ್ಥ ಅಧಿಪತ್ಯ ಬಲ. ಓಕೆ, ಇದನ್ನ ಲಾಸ್ಟ್ ಕ್ಲಾಸ್ ಇವುಗಳ ಇಂಪಾರ್ಟೆನ್ಸ್ ಏನೋ ನಾವು ನೋಡಿದ್ವಿ. ಸ್ಥಾನ ಬಲ ಓದಿಕೊಳ್ಳಿಕ್ಕೆ ಬೇಕಾದಂಥ ವಾತಾವರಣವನ್ನು ಸೂಚನೆ ಮಾಡ್ತದೆ. ಕಾರಕ ಬಲ ಬುದ್ಧಿ, ಸ್ಮರಣಶಕ್ತಿ, ಇಂಟೆಲಿಜೆನ್ಸ್ ಇದೆಲ್ಲ ಸೂಚನೆ ಮಾಡ್ತದೆ. ಆಧಿಪತ್ಯ ಬಲ ವಿದ್ಯೆಗೆ ಬೇಕಾದಂಥ ಅವಕಾಶಗಳು ಬರಲಿಕ್ಕೆ ಬೇಕಾದಂಥ ಪುಣ್ಯವನ್ನು ಸೂಚನೆ ಮಾಡ್ತದೆ. ಚತುರ್ಥ ಸ್ಥಾನ ಅಂದರೆ ನಾವು ಯಾಕೆ ತಗೊಳ್ತೇವೆ ಅಂತಂದರೆ, ಇವತ್ತಿನ ಓದಿ ವಿದ್ಯೆಯ ಉದ್ದೇಶ ಸುಖ ಸಂಪತ್ತನ್ನು ಪಡೆಯೋದಾದ ಕಾರಣ ಚತುರ್ಥ ಸ್ಥಾನವನ್ನು ನೋಡ್ತೇವೆ. ನಮ್ಮ ವಿದ್ಯೆ, ನಮ್ಮ ಸಂಪತ್ತು ಇವೆಲ್ಲ ಕೂಡ ನಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರ ಅಂತಂದರೆ ಪಂಚಮ ಸ್ಥಾನವನ್ನು ನೋಡ್ತೇವೆ. ಪಂಚಮ ಸ್ಥಾನ ಪಂಚಮಕಾರಕ, ಪಂಚಮಾಧಿಪತಿ. ಇಲ್ಲ, ನಾನು ಜ್ಞಾನವನ್ನು ಪಡೆದು ಮೋಕ್ಷವನ್ನು ಸಾಧನೆ ಮಾಡಬೇಕು, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಈ ಪ್ರಪಂಚದ ಒಂದು ರಹಸ್ಯವನ್ನು ತಿಳ್ಕೊಳ್ಬೇಕು, ಈ ಥರ ಏನಾದರೂ ಮಾಡಿದಾಗ ನವಮ ಸ್ಥಾನ, ನವಮಕಾರಕ, ನವಮಾಧಿಪತಿ. ನವಮಕಾರಕ ಅಂತಂದರೆ ಗುರುವನ್ನು ರಿಪ್ಲೇಸ್ ಮಾಡ್ತೇವೆ. ಸೊ ಇದು ನಾವು ಮುಖ್ಯವಾಗಿ ಇಲ್ಲಿ ನೋಡುವಂಥದ್ದು. ಆದರೆ ಇವತ್ತಿನ ಹೆಚ್ಚು ಜನ ಓದಿಕೊಳ್ಳುವ ವಿಚಾರ ಲೌಕಿಕವಾಗಿ ಒಂದು ಉದ್ಯೋಗವನ್ನು ಪಡೆದು ಹಣ ಸಂಪಾದನೆ, ಅದರಿಂದ ಬೇಕಾದಂಥ ಸೌಕರ್ಯಗಳನ್ನು ಪಡೆಯೋದಕ್ಕೋಸ್ಕರ ಆದ ಕಾರಣ ಮೆಜಾರಿಟಿ ಪೀಪಲ್ ಇದರಿಂದಲೇ ಇರ್ತಾದ ಕಾರಣ ನಾವು ಇದನ್ನೇ ಮುಖ್ಯವಾಗಿ ನೋಡ್ತೇವೆ. ಸ್ಥಾನ ಬಲ, ಚತುರ್ಥ ಕಾರಕ ಬಲ, ಚತುರ್ಥಾಧಿಪತಿ ಬಲ. ಚತುರ್ಥ ಕಾರಕ ಯಾರು? ಬುಧ. ಸೊ ಕಳೆದ ಬಾರಿ ಹೇಳಿದಂತೆ ಮುಂಚಿತವಾಗಿ ನಾವು ಏನು ಮಾಡಬೇಕಂದ್ರೆ, ಯಾವುದೇ ಒಂದು ಟಾಪಿಕನ್ನು ಸ್ಟಡಿ ಮಾಡೋ ಕಾಲಕ್ಕೆ ಆ ವಿಷಯದಲ್ಲಿ ಬರುವಂಥ ಸಮಸ್ಯೆಗಳೇನಿರುತ್ತೆ ಅಂತ ಫಸ್ಟು ತಿಳಿದುಕೊಳ್ಬೇಕು. ನಾವು ಡಾಕ್ಟರ್ MBBS ಡಾಕ್ಟರ್ ಆಗಿ ಅದನ್ನು ಮಾಡೋ ಕಾಲಕ್ಕಾಗಲಿ, ಇಂಜಿನಿಯರಿಂಗ್ ಮಾಡೋ ಕಾಲಕ್ಕಾಗಲಿ, ಸಮಸ್ಯೆ ಹೇಗೆ ಬರುತ್ತೆ, ಸಮಸ್ಯೆ ಬಂದಾಗ ಹೇಗೆ ಉತ್ತರ ಕೊಡಬೇಕು, ಹೇಗೆ ರಿಸಾಲ್ವ್ ಮಾಡಬೇಕು ಅಂತ ನಾವು ನೋಡಬೇಕು. ಫಸ್ಟು ಜ್ಯೋತಿಷ್ಯದಲ್ಲಿ ಯಾರಾದರೂ ಒಂದು ಪ್ರಶ್ನೆ ಕೇಳಬೇಕಾದ್ರೆ ಸಮಸ್ಯೆ ಹೇಗೆ ಬರುತ್ತೆ ಇದನ್ನು ತಿಳ್ಕೊಳ್ಬೇಕು. ಸೊ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಜ್ಯೋತಿಷ್ಯನನ್ನು ಅಪ್ರೋಚ್ ಆಗ್ತಾನೆ ವಿದ್ಯೆ ವಿಷಯದಲ್ಲಿ, ನಮಗೆ ಮಾಮೂಲಾಗಿ ನೋಡಿಕೊಂಡ್ರೆ ಓದ್ತಾ ಇಲ್ಲ, ನನ್ನ ಮಗ ಸರಿಯಾಗಿ ಓದ್ತಾ ಇಲ್ರಿ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಸರಿಯಾಗಿ ಮಾರ್ಕ್ಸ್ ಬರ್ತಾ ಇಲ್ಲ ಅಂತ ಅರ್ಥ. ಸರಿಯಾಗಿ ಮಾರ್ಕ್ಸ್ ಬರ್ತಾ ಇಲ್ಲ, ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಎಷ್ಟು ಓದಿದ್ರೂ ತಲೆಗೆ ಹತ್ತುತ್ತಾ ಇಲ್ಲ, ಸೀಟ್ ಬರ್ತಾ ಇಲ್ಲ, ಇವುಗಳೆಲ್ಲ ಕೂಡ ಈ ಪ್ರಶ್ನೆಯ ಅಂತರ್ಭಾಗವೇ. ಆದರೆ ಇದನ್ನು ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು. ಓದ್ತಾ ಇಲ್ಲ ಅಂತಂದರೆ ಏನು ಅರ್ಥ? ನಾವು ಅವಾಗ ಏನು ಮಾಡ್ತೇವೆ, ಏನು ಓದ್ತಾ ಇದ್ದಾನೆ ಅಂತ ಕೇಳ್ತೇವೆ. ಇಲ್ಲ, ಅವನೀಗ SLC ಮಾಡಬೇಕು, ಸರಿಯಾಗಿ ಓದ್ತಾ ಇಲ್ಲ. ಓಕೆ, 9th ಕ್ಲಾಸಲ್ಲಿ ಹೆಂಗೆ ಮಾಡಿದ? 9th 8th ಅಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ನ? ಇಲ್ಲ ರೀ, ಮಾರ್ಕ್ಸ್ ಎಲ್ಲ ಚೆನ್ನಾಗಿದ್ರಿ, ಆದರೂ ಕೂತ್ಕೊಂಡು ಓದ್ತಾ ಇಲ್ಲ, ಏನೋ ಫ್ರೆಂಡ್ಸು ಹವ್ಯಾಸಗಳು. ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್,
ಆದರೆ ಯಾವುದೋ ಸೋಷಿಯಲ್ ಅಡಿಕ್ಷನ್ಸ್ ಇದ್ದ ಈ ಮಧ್ಯೆ ಮಾರ್ಕ್ಸ್ ಬರ್ತಾ ಇಲ್ಲ. ಹಿಂದೆ ಚೆನ್ನಾಗಿ ಓದ್ತಿದ್ದ, ಈಗ ಓದ್ತಾ ಇಲ್ಲ ಅಂತಂದರೆ ಸೋಷಿಯಲ್ ಅಡಿಕ್ಷನ್ಸ್. ಇಲ್ಲ ಮೊದಲಿಂದನೂ ಅವನು ಆ್ಯಾವ್ರೇಜ್ ಸ್ಟೂಡೆಂಟ್ ಅಂತಂದರೆ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಇಲ್ಲ ಎಲ್ಲ ಚೆನ್ನಾಗಿದೆ, ಅವನು ಅಂದುಕೊಂಡಿದ್ದು ಯಾವುದೂ ಮುಂದುವರಿತಾ ಇಲ್ಲ, ಅವನೇನೋ ಅಂದ್ಕೊಳ್ತಾನೆ ಇದು ಮಾಡಬೇಕು ಅದು ಮಾಡಬೇಕು ಅಂತ, ಕೊನೆಗೆ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ಆವಾಗ ಆಧಿಪತ್ಯ ಬಲ. ಸೊ ಹೀಗೆ ಪ್ರಶ್ನೆಯನ್ನು ಫಸ್ಟು ತಿಳ್ಕೊಳ್ಬೇಕು, ಯಾವ ಥರ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡಬೇಕು. ಜ್ಯೋತಿಷ್ಯದಲ್ಲಿ ನೀವು ಕಲಿಯೋದೆಲ್ಲ ಅಷ್ಟೇ. ಯಾವ ಸಂದರ್ಭದಲ್ಲಿ ಒಬ್ಬನು ಜ್ಯೋತಿಷ್ಯನನ್ನು ಅಪ್ರೋಚ್ ಆಗ್ತಾನೆ, ಏನು ಪ್ರಶ್ನೆ ಕೇಳ್ತಾನೆ, ಇದರ ಅನುಭವ ತುಂಬ ಆದಾಗ ಜ್ಯೋತಿಷ್ಯ ತುಂಬ ಬೇಗ ಬರುತ್ತೆ. ನಮಗೆ ಯಾರ ಹತ್ರ ಆದರೂ ನಾನು ಜ್ಯೋತಿಷ್ಯ ಕಲಿತಾ ಇದ್ದೀನಿ ಅಂದರೆ ಅವರೇ ಹೇಳ್ತಾರೆ ನನಗೆ ಈ ಸಮಸ್ಯೆ ಇದೆ. ಯಾಕಂದರೆ ಸಮಸ್ಯೆಗಳಿಲ್ಲದವ್ರು ಯಾರೂ ಇಲ್ಲ, ಪ್ರಾಬ್ಲಮ್ಸ್ ಎಲ್ಲರಿಗೂ ಇದೆ. ನೀವು ಎಲ್ಲಿ ಟಚ್ ಮಾಡಿದ್ರು ಕೂಡ ಜ್ಯೋತಿಷ್ಯ ಅಂತಂದ್ರೂ ಕೂಡ ನನಗೆ ತುಂಬ ಆನಂದವಾಗಿದೆ, ಸಂತೋಷವಾಗಿದ್ದೀನಿ ಅಂತ ಹೇಳಿಕೊಳ್ಳೋರು ತುಂಬ ವಿರಳ. ಯಾವುದೋ ಒಂದು ಸಮಸ್ಯೆಯಿಂದ ಇದ್ದೇ ಇರ್ತಾರೆ. ಆ ರೀತಿ ಸಮಸ್ಯೆಗಳನ್ನು ಬರ್ಕೊಂಡು ಅದರ ಮುಖಾಂತರವಾಗಿ ಜ್ಯೋತಿಷ್ಯವನ್ನು ಕಲ್ತ್ಕೊಂಡ್ರೆ ಜ್ಯೋತಿಷ್ಯ ತುಂಬ ಬೇಗ ಬರುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಇಲ್ಲಿ ವಿದ್ಯಾ ವಿಷಯದಲ್ಲಿ ಜಾತಕವನ್ನು ಹೇಗೆ ನೋಡ್ತೇವೆ ಅಂತಂಬುದನ್ನು ಒಂದು ಪ್ರಾಕ್ಟೀಸ್ ಸೆಷನ್ ಮಾಡೋಣ. ಫಸ್ಟು ಚತುರ್ಥ ಸ್ಥಾನ ಬಲವನ್ನು ನೋಡ್ತೇವೆ. ಹಿಂದೆ ನಾವು ಲಗ್ನ ಸ್ಥಾನವನ್ನು ಅನಲೈಸ್ ಮಾಡಿದ್ದೇವೆ. ಲಗ್ನ ಸ್ಥಾನ ಬಲ, ಲಗ್ನಕಾರಕ ಬಲ, ಲಗ್ನಾಧಿಪತಿ ಬಲ. ಇಲ್ಲಿ ಚತುರ್ಥ ಸ್ಥಾನ ಬಲ ಅಂತಂದರೆ ಏನು ಅಂತಂದರೆ ಆ ಸ್ಥಾನದಲ್ಲಿರುವಂಥ ಗ್ರಹಗಳು, ಆ ಸ್ಥಾನವನ್ನು ನೋಡುವಂಥ ಗ್ರಹಗಳು ಹೇಗಿದೆ ಅಂತ ನೋಡ್ತೇವೆ. ಅಂದರೆ ಶುಭ ಸಂಬಂಧ ಬರಬೇಕು. ಚತುರ್ಥ ಸ್ಥಾನಕ್ಕೆ ಶುಭ ಸಂಬಂಧ ಬಂದರೆ, ಶುಭ ಸಂಬಂಧ ಅಂತಂದರೆ ಏನು? ಶುಭ ಗ್ರಹಗಳು ಇರುವುದಾಗಲಿ, ಶುಭ ಗ್ರಹಗಳನ್ನು ನೋಡುವುದಾಗಲಿ, ಇದನ್ನು ರಿಲೇಷನ್ಶಿಪ್ ಸಂಬಂಧ ಅಂತ ಸಿಂಪಲಾಗಿ ಹೇಳ್ತೇವೆ. ಸೊ ಶುಭ ಗ್ರಹಗಳೇನಾದರೂ 4ನೇ ಮನೆಯಲ್ಲಿದ್ದರೆ, ಶುಭ ಗ್ರಹಗಳೇನಾದರೂ 4ನೇ ಮನೆಯನ್ನು ನೋಡಿದ್ರೆ, ಶುಭ ಗ್ರಹಗಳು ಅಂತಂದರೆ ಏನು? ಪೂರ್ವ ಪುಣ್ಯ ಅಂತ ಅರ್ಥ. ಸೊ ಹಿಂದಿನ ಜನ್ಮದಲ್ಲಿ ಸ್ವಲ್ಪ ಪುಣ್ಯ ಮಾಡಿಕೊಂಡಿದ್ದಾನೆ, ಓದಿಕೊಳ್ಳಿಕ್ಕೆ ಬೇಕಾದಂಥ ಪುಣ್ಯ ಇದೆ ಅಂತ ಅರ್ಥ. ಜ್ಯೋತಿಷ್ಯದಲ್ಲಿ ಜಾತಕದಲ್ಲಿ ನೋಡೋದೆಲ್ಲ ಅದೇ, ಪುಣ್ಯ ಇದ್ದರೆ ಅನುಕೂಲ, ಪಾಪ ಇದ್ದರೆ ಪ್ರತಿಕೂಲ. ನಾವು ಇದನ್ನೇ ನಾವು ನೋಡ್ತೇವೆ. ಶುಭ ಗ್ರಹಗಳಿದೆಯಾ, ಶುಭ ಗ್ರಹಗಳ ಸಂಬಂಧ ಬಂದಿದೆಯಾ ಅಂದರೆ ಹಿಂದಿನ ಜನ್ಮದಲ್ಲಿ ಏನಾದರೂ ಸ್ವಲ್ಪ ಪುಣ್ಯ ಮಾಡಿದಾನ ಅಂತ ಅರ್ಥ. ಶುಭ ಗ್ರಹಗಳಿದೆ ಅಂತಂದರೆ ಅವನು ಓದಿಕೊಳ್ಳಿಕ್ಕೆ ಒಳ್ಳೆ ವಾತಾವರಣ ಸಿಗತ್ತೆ. ಅವನು ಸುತ್ತೋ ಇರೋರೆಲ್ಲ ಕೂಡ ಓದಿಕೊಳ್ಳೋದಕ್ಕೆ ಅನುಕೂಲವಾಗಿರೋರೇ ಆಗಿರ್ತಾರೆ. ಒಳ್ಳೆ ಬುಕ್ಸ್ ಸಿಗ್ತದೆ, ಒಳ್ಳೆ ಟೀಚರ್ ಸಿಗ್ತಾನೆ, ಎಲ್ಲ ಅನುಕೂಲವಾಗ್ತದೆ. ಅದೇ ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳಿತ್ತು ಅಂದ್ಕೊಳ್ಳಿ, ಎಲ್ಲ ಯಾವುದೂ ಅನುಕೂಲ. ಇವನಿಗೆ ಓದಬೇಕು ಅಂತ ಇಚ್ಛೆ ಇದ್ದರೂ ಕೂಡ ಇವನನ್ನು ಡೈವರ್ಟ್ ಮಾಡುವಂಥ ಫ್ರೆಂಡ್ಸು, ಸೋಷಿಯಲ್ ಅಡಿಕ್ಷನ್ಸು, ಮನೆಯಲ್ಲಿ ಡೈವರ್ಷನ್ಸು, ಏನೋ ಗಲಾಟೆ, ಮನೆಯಲ್ಲಿ ಜಗಳ, ಯಾವುದು ಕೂಡ ಈ ಹುಡುಗನಿಗೆ ಅನುಕೂಲ ಆಗಲ್ಲ. ಅದಕ್ಕೆ ಸ್ಥಾನ ಬಲ ಹೇಗಿದೆ ಅಂತ ಫಸ್ಟ್ ಪರೀಕ್ಷೆ ಮಾಡ್ತೇವೆ. ನಂತರ ಕಾರಕ ಬಲ. ನಾವು ಹಿಂದೆ ಹೇಳಿದ್ದೇವೆ, ವಿದ್ಯೆ ಓದಿಕೊಳ್ಳಬೇಕಾದ್ರೆ ಮುಖ್ಯವಾಗಿ ಬೇಕಾದ್ದು ಬುದ್ಧಿ. ಹಿಂದಿನ ಕಾಲದಲ್ಲಿ ಬುದ್ಧಿ ಇರೋರೆ ಮಾತ್ರ ಓದಿಕೊಳ್ತಾ ಇದ್ರು, ಇವತ್ತು ಎಲ್ಲರೂ ಓದಿಕೊಳ್ತಾರೆ. ಬುದ್ಧಿ ಇದ್ದವರು ಅಂತಲ್ಲ, ಎಲ್ಲರಿಗೂ ಎಜುಕೇಷನ್ ಅಂತ ಅಂಬೋದು ಇವತ್ತಿನ ದಿನ ಮ್ಯಾಂಡೇಟರಿ. ಸೊ ಒಬ್ಬ ವ್ಯಕ್ತಿಗೆ ಹೇಳಿದ ವಿಷಯವನ್ನು ತಲೆಯಲ್ಲಿ ಇಟ್ಟುಕೊಂಡು ಮತ್ತೆ ರಿಕಾಲ್ ಮಾಡಲಿಕ್ಕೆ ಎಷ್ಟು ಕಡಿಮೆ ಸಮಯ ತಗೊಳ್ಳುತ್ತೆ, ಇದನ್ನೇ ನಾವು ಸ್ಮರಣ ಶಕ್ತಿ ಅಥವಾ ಇಂಟೆಲಿಜೆನ್ಸ್ ಅಂತೀವಿ. ಸೊ ಎಷ್ಟು ಬುದ್ಧಿವಂತನಾಗಿದ್ದಾನೆ, ಶಾರ್ಟೆಸ್ಟ್ ಟೈಮಲ್ಲಿ ಒಂದು ವಿಷಯವನ್ನು ಗ್ರಹಣ ಮಾಡಿ ತಲೆಯಲ್ಲಿಟ್ಟುಕೊಂಡು ಯಾರಾದರೂ ಕೇಳಿದಾಗ ಅಥವಾ ಅದರ ಅವಶ್ಯಕತೆ ಬಂದಾಗ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಶಕ್ತಿ ಯಾರಿಗಿರುತ್ತೆ, ಅದನ್ನು ಬುದ್ಧಿಬಲ ಅಂತಾರೆ. ಸೊ ಇದರಲ್ಲಿ ಸ್ಕೂಲಲ್ಲಿ ಫ್ರಂಟ್ ಬೆಂಚಲ್ಲಿ ಕೂಡೋರಾಗಲಿ, ಟೀಚರ್ ಹೇಳಿದ ತಕ್ಷಣ ರೆಸ್ಪಾಂಡ್ ಮಾಡೋರು ಇರ್ತಾರೆ, ಅವರಿಗೆ ಬುದ್ಧಿ ತುಂಬ ಶಾರ್ಪ್ ಇರುತ್ತೆ. ಅಂದರೆ ಬುಧ ಚೆನ್ನಾಗಿರ್ತಾನೆ ಅಂದರೆ ಬುಧ ಗ್ರಹಗಳಿಗೂ ಕೂಡ ಶುಭ ಸಂಬಂಧ ಬರಬೇಕು. ಬುಧ ಗ್ರಹಕ್ಕೆ ಶುಭ ಸಂಬಂಧ ಇರಬೇಕು. ಬುಧ ಗ್ರಹ ಶುಭ ಸಂಬಂಧ ಅಂತಂದರೆ ಏನು? ಶುಭ ಸ್ಥಾನಗಳಾದಂಥ ಕೇಂದ್ರ, ಕೋಣ ಸ್ಥಾನಗಳಲ್ಲಿದೆ, ತುಂಬ ಒಳ್ಳೆಯದು. ಪೂರ್ವಜನ್ಮದ ಪುಣ್ಯ ಸಂಬಂಧ ಬರ್ತಾ ಇದೆ. ಶುಭ ಗ್ರಹಗಳಾದಂಥ ಗುರು, ಶುಕ್ರನ ಜೊತೆ ಇರೋದಾಗಲಿ, ಶುಭ ಗ್ರಹಗಳು ನೋಡೋದಾಗಲಿ ಆದರೆ ತುಂಬ ಬುದ್ಧಿವಂತ ಪ್ಲಸ್ ಪಾಸಿಟಿವ್ ಆಗಿ ಯೂಸ್ ಮಾಡ್ತಾರೆ. ಈಗ ನೋಡಿ,
ನಮಗೆ ಎಷ್ಟೋ ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಸೈಂಟಿಸ್ಟ್ಗಳಿದ್ದಾರೆ, ಅವರು ಬುದ್ಧಿವಂತರೆ, ಅವ್ರ ಬುದ್ಧಿ ಇಲ್ಲ ಅಂತ ಅಲ್ಲಿಗೆ ಬರಲ್ಲ. ಆದರೆ ಬುಧನಿಗೊಂದು ಗುಣ ಇರುತ್ತೆ, ಶುಭ ಗ್ರಹಗಳ ಜೊತೆ ಇದ್ದರೆ ಶುಭ, ಪಾಪ ಗ್ರಹಗಳ ಜೊತೆ ಇದ್ದರೆ ಪಾಪ. ಬುದ್ಧಿವಂತಿಕೆ ಇರುತ್ತೆ, ಬುದ್ಧಿ ತುಂಬ ಶಾರ್ಪ್ ಇರುತ್ತೆ. ಬುದ್ಧಿಬಲವನ್ನು ಹೇಗೆ ಕೌಂಟ್ ಮಾಡ್ತೇವೆ ಅಂದರೆ, ಬುಧ ಗ್ರಹ ಏನಾದರೂ ಉಚ್ಚ ಸ್ಥಾನದಲ್ಲಿದ್ದರೆ, ಸ್ವಕ್ಷೇತ್ರದಲ್ಲಿದ್ದರೆ, ಮಿತ್ರ ಕ್ಷೇತ್ರದಲ್ಲಿದ್ದರೆ ತುಂಬ ಬಲವಾಗಿದ್ದಂಗೆ ಅರ್ಥ. ಬಲವಾದಂಥ ಬುಧ ಒಳ್ಳೇದು ಮಾಡಬೇಕು ಅಂತ ಏನಿಲ್ಲ. ಈಗ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ನಿಗೆ ನೋಡಿ, WTC ಟವರನ್ನು ಬ್ಲಾಸ್ಟ್ ಮಾಡಿದರು. ಅದಕ್ಕೂ ಒಂದು ಸ್ಕೆಚ್ ಹಾಕಬೇಕಲ್ವ, ಅವ್ರಿಗೂ ಬುದ್ಧಿ ಇರಬೇಕಲ್ವ, ಬುದ್ಧಿ ಇಲ್ಲದೆ ಮಾಡಲಿಕ್ಕೆ ಆಗಲ್ವಲ್ಲ. ನಮ್ಮಲ್ಲಿ ಕೂಡ ಒಂದು ಕಾನೂನು ಮಾಡಿದಾಗ ಕಾನೂನು ಜೊತೆ ಕಾನೂನು ಹೇಗೆ ಬ್ರೇಕ್ ಮಾಡಬೇಕು ಅಂತ ಕೂಡ ಕಂಡುಹಿಡಿತಾರೆ. ಇದಕ್ಕೂ ಬುದ್ಧಿವಂತಿಕೆ ಬೇಕಲ್ವ, ಹೇಗೆ ಓವರ್ಕಮ್ ಮಾಡ್ಬೋದು, ಹೇಗೆ ನಾವು ಅದನ್ನು ವೈಲೇಟ್ ಮಾಡ್ಬೋದು. ರೂಲ್ಸ್ ಮಾಡೋದಕ್ಕೆ ಹೆಚ್ಚು ಬುದ್ಧಿ ಬೇಕಾಗಿಲ್ಲ, ವೈಲೇಟ್ ಮಾಡಲಿಕ್ಕೆ ಬುದ್ಧಿ ಬೇಕು. ಸೊ ಹಾಗಾಗಿ ಬುದ್ಧಿ ಅಂತಂಬುದಿರುತ್ತೆ. ಆದರೆ ಶುಭ ಸಂಬಂಧ ಬಂದರೆ ಒಳ್ಳೆಯ ರೀತಿ ನಡ್ಕೊಳ್ತದೆ, ಪಾಪ ಸಂಬಂಧ ಬಂದರೆ ಇಷ್ಟಾರಾಜ್ಯವಾಗಿ ನಡ್ಕೊಳ್ತದೆ. ಸೊ ಕೆಟ್ಟ ರೀತಿ ಹೋಗೋರಿಗೆ ಕೂಡ ಬುದ್ಧಿ ಇರುತ್ತೆ. ಒಂದು ಕಾಲೇಜ್ ನೋಡ್ಬೋದು, ಕೆಲವಿನ ಕಾಲೇಜಲ್ಲಿ, ನಮ್ಮ ಕಾಲೇಜಲ್ಲಿ ಇವತ್ತಿನ ವರ್ಷ ಇಷ್ಟು ಜನನ ನಾವು ತಯಾರು ಮಾಡಿದ್ದೇವೆ, ಇಷ್ಟು ಜನ ಸೆಟ್ಲ್ ಆಗಿದ್ದಾರೆ, ಇಷ್ಟು ಜನ ಬಿಲಿನಿಯರ್ಸ್ ಇದ್ದಾರೆ. ಒಂದೇ ಪ್ರಶ್ನೆ, ನಿಮ್ಮ ಕಾಲೇಜಲ್ಲಿ ಎಷ್ಟು ಜನ ಒಳ್ಳೆ ಸ್ಟೂಡೆಂಟ್ಸನ್ನು ನೀವು ಮಾಡಿದ್ದೀರಾ? ನೋ ಆನ್ಸರ್. ಯಾಕೆಂದರೆ ಒಳ್ಳೆಯದು ಅಂತಂದಾಗ ಏನಾಗುತ್ತೆ, ಬುಧ ಪಾಸಿಟಿವ್ ಆಗಿ ಕೆಲಸ ಮಾಡಬೇಕು ಅಂದರೆ ಈ ಥರ ಮಾಡಬಾರ್ದು, ಈ ಥರನೇ ಮಾಡಬೇಕು, 4 ಜನಕ್ಕೆ ಒಳ್ಳೆಯದಾಗಬೇಕು, ಕೆಟ್ಟದ್ದು ಮಾಡಬಾರ್ದು, ಈ ಥರ ಎಲ್ಲ ಬಂದಾಗ ಬುಧ ಶುಭ ಗ್ರಹವಾಗಿರಬೇಕು. ಶುಭ ಗ್ರಹಗಳ ಜೊತೆ ಇದ್ದಂಥ ಬುಧ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ನಿರ್ಣಯಗಳನ್ನೇ ತಗೊಳ್ಳುತ್ತೆ. ಅದಕ್ಕೆ ಬುದ್ಧಿ ಕರ್ಮಾನುಸಾರಿಣಿ ಅಂತಾರೆ. ಬುದ್ಧಿ ಕೆಲಸ ಮಾಡಬೇಕು, ಪಾಸಿಟಿವ್ ಆಗಿ ಕೆಲಸ ಮಾಡಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯ ಇರಬೇಕು. ಭಗವಂತ ನಮ್ಮ ಹತ್ರ ಒಳ್ಳೆಯ ಕೆಲಸ ಮಾತ್ರವೇ ಮಾಡಿಸಲಿ, ಕೆಟ್ಟ ಕೆಲಸ ಮಾಡೋದು ಬೇಡ ಅಂತಂದರೆ ನಾವು ಹಿಂದಿನ ಜನ್ಮದಲ್ಲಿ ಪುಣ್ಯ ಕೆಲಸ ಮಾಡಿದರೆ ಬುದ್ಧಿ ಪುಣ್ಯ ಒಳ್ಳೆಯ ಡಿಸಿಷನ್ಸೇ ತಗೊಳ್ತಾ ಹೋಗುತ್ತೆ. ಹಿಂದಿನ ಜನ್ಮದಲ್ಲಿ ಪಾಪ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ನಮ್ಮ ಆಲೋಚನೆ ಎಲ್ಲ ಕೂಡ ಕೆಟ್ಟ ಕಡೆ ಹೋಗ್ತದೆ. ಹಾಗಾಗಿ ಓದಿಕೊಳ್ಳೋ ವಿದ್ಯಾರ್ಥಿಗಳಿಗೆ ಬುಧ ಗ್ರಹ ತುಂಬ ಮುಖ್ಯ. ಅವನು ಒಳ್ಳೆಯ ವಿದ್ಯಾರ್ಥಿ ಆಗ್ತಾನ, ಕೆಟ್ಟ ವಿದ್ಯಾರ್ಥಿ ಆಗ್ತಾನ ಅಂತಂಬೋದು ಇವತ್ತಿನ ಸಮಾಜಕ್ಕೆ ಬೇಕಾಗಿಲ್ಲ. ಒಳ್ಳೆ ಮಾರ್ಕ್ಸ್ ತಗಂತಾನ, ಬುದ್ಧಿವಂತನ ಅಂತ ನೋಡ್ತಾರೆ. ಎಷ್ಟೋ ಜನ ಈಗ ನೋಡಿ, ರೀಸೆಂಟಾಗಿ ನೋಡಿದೆ, ಹೈದರಾಬಾದಲ್ಲಿ ಒಂದು 4 ಜನ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು, ತುಂಬ ಬ್ರಿಲಿಯಂಟ್. ಅವರು 4 ಜನ ವಿದ್ಯಾರ್ಥಿಗಳು ತುಂಬ ಬ್ರಿಲಿಯಂಟ್ ಆಗಿ ಚೆನ್ನಾಗಿ ಓದಿಕೊಂಡು ಎಕ್ಸ್ಪರ್ಟ್ ಇದ್ರು IT-ಯಲ್ಲಿ. ಒಂದು 4 ಜನ ಒಂದು ಸ್ಟಾರ್ಟಪ್ ಮಾಡಿದರು, ಒಂದು ಸೈಟ್ ಕ್ರಿಯೇಟ್ ಮಾಡಿದರು, ಒಂದು ಬ್ಯಾಂಕ್ ಅಕೌಂಟ್ ಮಾಡಿದರು, ಇಷ್ಟು ಬಡ್ಡಿ ಕೊಡ್ತೇವೆ ಅಂಥೇಳಿ 100 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದರು. ಅದರಲ್ಲಿ ಇನ್ವೆಸ್ಟ್ ಮಾಡಿದವರೆಲ್ಲ ಕೂಡ IT ಎಂಪ್ಲಾಯೀಸೇ, ಮೆಜಾರಿಟಿ ಪೀಪಲ್. ಒಂದು ದಿನ ಬೋರ್ಡ್ ತಿರುಗಿಸ್ಬಿಟ್ರು. ಅಲ್ಲಿ ಏನಿದೆ, ಇಂಟೆಲಿಜೆನ್ಸ್ ಇದೆ, ಎಥಿಕ್ಸ್ ಇಲ್ಲ. ಸೊ ಇವತ್ತಿನ ಸಮಾಜಕ್ಕೆ ಬುದ್ಧಿವಂತಿಕೆ ಬೇಕು. ಅದು ಸಾಮಾಜಿಕವಾಗಿ ಒಳ್ಳೆಯದಾಗಿರಬೇಕಾಗಿಲ್ಲ. ಅದಕ್ಕೆ ಇಲ್ಲಿ ನಾವೇನು ನೋಡ್ತೇವೆ, ಶುಭಪ್ರದವಾಗಿದ್ದರೆ ಒಳ್ಳೆಯದು, ಶುಭ ಇಲ್ಲದಷ್ಟು ಮಾತ್ರಕ್ಕೆ ಬುದ್ಧಿ ಇಲ್ಲ ಅಂತ ಅರ್ಥಲ್ಲ, ಕೆಟ್ಟವನಿಗೆ ಕೂಡ ಬುದ್ಧಿ ಇರುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಏನು ನೋಡ್ತೇವೆ, ಕಾರಕ ಬಲ ವಿಚಾರದಲ್ಲಿ ದೊಡ್ಡವನಾದ ಮೇಲೆ ಅವನು ಸಮಾಜಕ್ಕೆ ಹಿತವಾದ ಮಾಡ್ತಾನ, ಅಹಿತವಾದ ಮಾಡ್ತಾನ, ಇವಾಗಿಂದಲೇ ನಾವು ಜಾತಕವನ್ನು ನೋಡೋದು ಬೇಕಾಗಿಲ್ಲ. ಸೊ ಬುಧ ಗ್ರಹ ನಾವು ಏನು ಮಾಡ್ತೇವೆ, ಉಚ್ಚ ಸ್ಥಾನದಲ್ಲಿದ್ದಾನ, ಸ್ವಕ್ಷೇತ್ರದಲ್ಲಿದ್ದಾನ, ಮಿತ್ರ ಕ್ಷೇತ್ರದಲ್ಲಿದ್ದಾನ ಅಂತ ಇಷ್ಟು ಮಾತ್ರ ನೋಡ್ತೇವೆ. ಕೇಂದ್ರ ಕೋಣ ಸ್ಥಾನದಲ್ಲಿದ್ದಾನ, ದುಷ್ಟ ಸ್ಥಾನದಲ್ಲಿದ್ದಾನ ಅಂತ ಅಂಬೋದು ಡಿಫ್ರೆಂಟ್ ಥಿಂಗ್. 6, 8, 12 ಮನೆಯಲ್ಲೂ ಕೂಡ ಬುಧ ಇರ್ಬೋದು. ಆದರೂ ಅವನು ಬುದ್ಧಿವಂತಿಕೆಗೆ ಏನು ಕಡಿಮೆ ಇರಲ್ಲ, ಬುದ್ಧಿವಂತಿಕೆ ತುಂಬ ಜಾಸ್ತಿ ಇರುತ್ತೆ. ಆದರೆ ಕೆಟ್ಟ ವಿಷಯದಲ್ಲಿ ಇರುತ್ತೆ. ಅದು ಇವಾಗಿಂದನೇ ಪ್ರೆಡಿಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಹಿಂದಿನ ಕಾಲದಲ್ಲಿ ವಿದ್ಯೆಯನ್ನು ಹೇಳ್ಕೊಡೋ ಕಾಲಕ್ಕೆ ಯವನ ವಿದ್ಯೆ ದುರುಪಯೋಗ ಆಗದೇ ಇರೋ ಥರ ನೋಡ್ಕೊಳ್ತಿದ್ರು ಗುರುಗಳು, ಅಂಥವನಿಗೆ ಹೇಳ್ಕೊಡ್ತಿದ್ದಿಲ್ಲ. ಇವತ್ತು ಕೂಡ ಏನೋ ಒಂದು ಪಾಸಿಟಿವ್ ಆಗಿ ಒಳ್ಳೆ ಮನಸ್ಸಿಲ್ಲದವನಿಗೆ, ಸಮಾಜದ ಒಂದು ಒಳ್ಳೆತನ ನೋಡಿದವನಿಗೆ ಅವನನ್ನು ಈ ದೊಡ್ಡ ಪೋಸ್ಟ್ ಕೊಟ್ಬಿಟ್ರೆ ಏನಾಗ್ತದೆ, ಅವನು ಸ್ವಂತ ಹಿತವನ್ನು ನೋಡಿಕೊಳ್ತಾನೆ, ಜನಗಳಿಗೆ ತೊಂದರೆ ಕೊಡ್ತಾನೆ. ಅಂಥವನನ್ನು ಮೇಲಕ್ಕೆ ಇಳಿಸೋ ಬದಲು ಅವನು ಕೆಳಗಿರೋದೇ ಉತ್ತಮ. ಆದರೆ ಇವತ್ತಿನ ದಿನ ಆ ಥರ ಇಲ್ಲ. ಎಲ್ಲರೂ ಮೇಲಕ್ಕೆ ಬರಬೇಕು. ಅವ್ರಿಗೆ ಎಥಿಕ್ಸ್ ಇದೆಯಾ ಇಲ್ವಾ, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಅದನ್ನು ಯಾರೂ ಕನ್ಸಿಡರ್ ಮಾಡಲ್ಲ.
ಆದರೆ ಇಲ್ಲಿ ನಾನು ಹೇಳೋ ಹೊರಡೋದೇನೆಂದರೆ, ಚತುರ್ಥಾಧಿಪತಿ ಬಲವಾಗಿದ್ದಾನ, ಬುದ್ಧಿವಂತಿಕೆ ಇದೆಯಾ ಅಂತ ನೋಡ್ತೇವೆ. ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೆ ಬುದ್ಧಿವಂತಿಕೆ ಬೇಕು, ಎಥಿಕ್ಸ್ ಬೇಕಾಗಿಲ್ಲ. ಎಥಿಕ್ಸ್ ಇದ್ದ ಇವನಿಗೆ ಶುಭಗ್ರಹಗಳ ಸಂಬಂಧ ಇಲ್ಲ, ಇವನು ಬುದ್ಧಿ ಇಲ್ಲ ಅಂತ ಅಲ್ಲಿಗೆ ಬರಲ್ಲ. ಬುಧ ಉಚ್ಚ ಸ್ಥಾನದಲ್ಲಿದ್ದಾನ, ಸ್ವಕ್ಷೇತ್ರದಲ್ಲಿದ್ದಾನ, ಮಿತ್ರಕ್ಷೇತ್ರದಲ್ಲಿದ್ದಾನ ನೋಡಿಕೊಳ್ಳಿ, ಬುದ್ಧಿವಂತನೇ. ನೀಚ ಅಸ್ತಂಗತ ಆಗದೇ ಇದ್ದರೆ, ಶತ್ರುಕ್ಷೇತ್ರಗಳಿಲ್ಲದೇ ಇದ್ದರೆ ಒಳ್ಳೆಯದು. ಒಂದು ವೇಳೆ ನೀಚ ಆಗಿದ್ದಾನೆ, ಅಸ್ತಂಗತ ಆಗಿದ್ದಾನೆ, ಶತ್ರುವಿನ ಮನೆಗಿದ್ದಾನೆ ಅಂತಂದರೆ ಬೇಗ ಬುದ್ಧಿ ರೆಸ್ಪಾಂಡ್ ಆಗಲ್ಲ. ಒಂದು ಕ್ವಶನ್ ಹೇಳಿದ್ವು ಅಂದ್ಕೊಳ್ಳಿ, ಬೇಗ ಬುದ್ಧಿ ರೆಸ್ಪಾಂಡ್ ಆಗಲ್ಲ. ಸೊ ಇದು ಮುಖ್ಯವಾಗಿ ಕಾರಕ ಬಲದಲ್ಲಿ ನಾವು ನೋಡ್ತೇವೆ ಪ್ರಾಕ್ಟಿಕಲ್ ಆಗಿ. ಆಧಿಪತ್ಯ ಬಲ, ಆಧಿಪತ್ಯ ಬಲ ಅಂತಂದರೆ ಏನು? ಚತುರ್ಥಾಧಿಪತಿ ಆದಂಥ ಗ್ರಹ ಸ್ಟ್ರಾಂಗ್ ಆಗೂ ಇರಬೇಕು, ಶುಭವಾಗಿರಬೇಕು. ಇದು ಮುಖ್ಯ. ಇಲ್ಲಿ ಇದು ಸ್ಟ್ರಾಂಗ್ ಆಗಿದ್ರೆ ಸಾಕು. ಚತುರ್ಥಾಧಿಪತಿ ಉಚ್ಚ ಸ್ಥಾನದಲ್ಲಿ, ಸ್ವಕ್ಷೇತ್ರದಲ್ಲಿ, ಮಿತ್ರಕ್ಷೇತ್ರದಲ್ಲಿದ್ದರೆ ಒಳ್ಳೆಯದು. ಕೇಂದ್ರ ಕೋಣ ಸ್ಥಾನದಲ್ಲಿದ್ದರೂ ಒಳ್ಳೆಯದು, ಯಾಕಂದರೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾನೆ. ಅವಕಾಶಗಳಿಗೂ ಪುಣ್ಯ ಬೇಕು, ಹಿಂದಿನ ಜನ್ಮದಲ್ಲಿ ಪುಣ್ಯ ಇರಬೇಕು. ಹಾಗಾಗಿ ಶುಭವಾಗಿದೆಯಾ ಅಂತ ನೋಡ್ತೇವೆ. ಶುಭ ಗ್ರಹಗಳ ಜೊತೆ ಇದೆಯಾ, ಶುಭ ಗ್ರಹಗಳ ನೋಡ್ತಾ ಇದೆಯಾ, ಶುಭ ಸ್ಥಾನದಲ್ಲಿದೆಯಾ. ಇದನ್ನು ಪೊಸಿಷನ್ ಆಸ್ಪೆಕ್ಟ್ ಕನ್ಜಂಕ್ಷನ್ ಅಂತೀವಿ. ಶುಭ ಸ್ಥಾನದಲ್ಲಿರಬೇಕು, ಶುಭ ಗ್ರಹಗಳ ಜೊತೆ ಇರಬೇಕು, ಶುಭ ಗ್ರಹಗಳು ನೋಡಬೇಕು. ಇದು ಮೂರರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಇದು ಮುಖ್ಯವಾಗಿ ಬೇಕಾದಂಥ ವಿಚಾರ. ಸೊ ಚತುರ್ಥಾಧಿಪತಿ ಬಲವಾಗಿದ್ದರೆ ಇವನಿಗೆ ಅವಕಾಶಗಳು ಸಿಗತ್ತೆ. ಒಳ್ಳೆ ಸ್ಕೂಲು, ಒಳ್ಳೆ ಕಾಲೇಜು, ಇವನು ಯಾವ ಕೋರ್ಸ್ ಮಾಡಬೇಕು ಅಂದ್ಕೊಳ್ತಾರೋ ಅದನ್ನಿಗೆ ಮುಂದೆ ಹೊರಿತಾನೆ. ಅಥವಾ ಇವನು ಮಾಡೋ ಕೋರ್ಸುಗಳೇ ಬೇರೆ, ರಿಯಾಲಿಟಿಯಲ್ಲಿ ಉದ್ಯೋಗಗಳು ಮಾಡೋದೇ ಬೇರೆ ಆಗ್ತದೆ. ಯಾವಾಗ? ಚತುರ್ಥಾಧಿಪತಿ ಬಲಹೀನವಾಗಿದ್ದಾಗ. ಇವುಗಳನ್ನೆಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೇವೆ. ಈಗ ಒಂದು ಎಕ್ಸಾಂಪಲ್ ಸಹಿತವಾಗಿದ್ದನ್ನು ನಾವು ನೋಡೋಣ. ಇಲ್ಲಿ ಒಂದು ಎಕ್ಸಾಂಪಲ್ ಹಾಕಿದ್ದೇನೆ. ನೋಡಿ, ಸೊ ಇದೊಂದು ಎಕ್ಸಾಂಪಲ್ ಹರಸ್ಕೋ. ಇಲ್ಲಿ ಮೇಷ ಲಗ್ನ ಆಗಿದೆ. ಚತುರ್ಥ ಸ್ಥಾನವನ್ನು ನಾವು ನೋಡೋಣ. ಚತುರ್ಥ ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲವನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಮೊದಲು ಸ್ಥಾನ ಬಲ. ಚತುರ್ಥ ಸ್ಥಾನದಲ್ಲಿ ಯಾವುದಿದೆ? ಚತುರ್ಥ ಸ್ಥಾನ ಯಾವುದಾಗಿದೆ ನೋಡಿ. ಚತುರ್ಥ ಸ್ಥಾನ ಕರ್ಕ ಆಗಿದೆ. ಸೊ ಇಲ್ಲಿ ಮಾರ್ಕ್ ಮಾಡ್ತೇವೆ, ಚತುರ್ಥ ಸ್ಥಾನ ಕರ್ಕ. ಈ ಸ್ಥಾನದಲ್ಲಿ ಯಾರಿದ್ದಾರೆ? ಚತುರ್ಥ ಸ್ಥಾನದಲ್ಲಿ ಯಾರೂ ಇಲ್ಲ. ಸೊ ಹಾಗಾಗಿ ಸ್ಥಾನದಲ್ಲಿ ಯಾರೂ ಇಲ್ಲ, ಅದ ಕಾರಣ ಜಸ್ಟ್ ಎಂಟಿ ಬಿಟ್ಬಿಡಿ, ಅಥವಾ ಒಂದು ಸಣ್ಣ ಹೈಫನ್ ಹಾಕಿ, ಯಾರೂ ಇಲ್ಲ. ಆಮೇಲೆ ಚತುರ್ಥ ಸ್ಥಾನವನ್ನು ಯಾರು ನೋಡ್ತಾ ಇದ್ದಾರೆ? ಬುಧ ನೋಡ್ತಾ ಇದ್ದಾನೆ, ಶುಕ್ರ ನೋಡ್ತಾ ಇದ್ದಾನೆ. ಇನ್ಯಾವುದಾದ್ರೂ ಗ್ರಹ ನೋಡ್ತಾ ಇದೆಯಾ? ಯಾವ ಗ್ರಹವೂ ನೋಡ್ತಾ ಇದೆ. ಬುಧ ಶುಕ್ರ ಎರಡೂ ಕೂಡ ಶುಭ ಗ್ರಹಗಳೇ. ಬುಧ ಗ್ರಹ ಶುಭ ಗ್ರಹಗಳ ಜೊತೆ ಇರೋದ್ರಿಂದ ಶುಭ ಗ್ರಹ, ಶುಕ್ರನ ಜೊತೆ ಇರೋದ್ರಿಂದ ಶುಭ ಗ್ರಹ. ಸೊ ಚೆನ್ನಾಗಿದೆ. ಸೊ ಸ್ಥಾನ ಬಲ ಚೆನ್ನಾಗಿದೆ. ಸಾರಿ, ಇಲ್ಲಿ ಸ್ಥಾನದಲ್ಲಿ ಯಾರೂ ಇಲ್ಲ, ಇಲ್ಲಿ ಮೈನಸ್ ಇದೆ, ಜಸ್ಟ್ ಬಿಟ್ಬಿಡ್ತೀನಿ, ಎಂಟಿ ಬಿಟ್ಬಿಡ್ತೇನೆ. ಸ್ಥಾನದಲ್ಲಿ ಯಾರೂ ಇಲ್ಲ. ದೃಷ್ಟಿ ಮಾತ್ರ ಎರಡು ಶುಭ ಗ್ರಹಗಳು ನೋಡ್ತಾ ಇದೆ. ಸ್ಥಾನ ಬಲ ಚೆನ್ನಾಗಿದೆ. ಈ ಹುಡುಗನಿಗೆ ಓದಿಕೊಳ್ಳಿಕ್ಕೆ ಬೇಕಾದಂಥ ಒಳ್ಳೆಯ ವಾತಾವರಣ ಇದೆ. ನೆಕ್ಸ್ಟ್ ಕಾರಕ. ಇವನು ಬುದ್ಧಿವಂತಿಕೆ ಹೇಗಿದೆ? ಇದು ಹೊರಗಿನ ಅನುಕೂಲತೆ, ಇದು ಒಳಗೆ ಅವನ ಬುದ್ಧಿ ಅನುಕೂಲ ಮಾಡಬೇಕು. ಓದಿಕೊಳ್ಳಿಕ್ಕೆ ಮೇನ್ ಬೇಕಾದ ಬುದ್ಧಿ. ಬುದ್ಧಿ ಬೇಕು, ಪ್ಲಸ್ ಮನಸ್ಸು ಬೇಕು, ಇಂಟ್ರೆಸ್ಟ್ ಇರಬೇಕಲ್ಲ. ಭಾಳ ಜನಕ್ಕೆ ಓದಿಕೊಳ್ಳಿಕ್ಕೆ ತುಂಬ ಬ್ರಿಲಿಯಂಟ್ ಇರ್ತಾರೆ, ಬಟ್ ಓದಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಚಂದ್ರನ ಸಹಕಾರ ಕೊಡಬೇಕು. ಜಾತಕದಲ್ಲಿ ಚಂದ್ರನನ್ನು ಕೂಡ ನೋಡ್ತೇವೆ. ಮುಖ್ಯವಾಗಿ ಬುದ್ಧಿ ಇರಬೇಕು. ಬರೀ ಚಂದ್ರ ಇದ್ರೆ ಪ್ರಯೋಜನ ಇಲ್ಲ. ಬುದ್ಧಿವಂತಿಕೆ ಅಂತಂದರೆ ಬುಧ ಚೆನ್ನಾಗಿರಬೇಕು. ಇಂಟ್ರೆಸ್ಟ್ ಇಲ್ಲ ಅಂದ್ಕೊಳ್ಳಿ, ತಂದೆ ತಾಯಿ ಏನೋ ಒಂದು ಮಾಡಿ ಬಲವಂತ ಮಾಡಿ ಎಕ್ಸಾಮಿನೇಷನ್ ಬರೆಸ್ತಾರೆ, ಎಲ್ಲರೂ ಬರೀತಾರೆ. ಸಣ್ಣ ಮಕ್ಕಳು ಯಾವಾಗೂ ಕೂಡ ಇಂಟ್ರೆಸ್ಟ್ ತೋರಿಸಲ್ಲ, ಆದರೂ ಕೂಡ ಬಲವಂತದಿಂದ ಟೀಚರ್ಸ್ ಆ ರೀತಿ ಮಾಡ್ತಾರೆ. ಸೊ ಹಾಗಾಗಿ ಚಂದ್ರನನ್ನು ಅಷ್ಟು ಎಸ್ಪೆಷಲಿ ನೋಡೋದಬೇಕಾಗಿ. ಇಲ್ಲಿ ಕಾರಕ ಬಲ ಬುಧ ಹೇಗಿದ್ದಾನೆ ನೋಡಿ. ಬುಧ ಉಚ್ಚಸ್ಥಾನ, ಸ್ವಕ್ಷೇತ್ರ, ಮಿತ್ರಕ್ಷೇತ್ರದಲ್ಲಿ ಏನಾದರೂ ಇದ್ದಾನ? ಉಚ್ಚ ಸ್ಥಾನದಲ್ಲಿ ಇಲ್ಲ,
ಸ್ವಕ್ಷೇತ್ರದಲ್ಲಿ ಇಲ್ಲ. ಮಿತ್ರ ಕ್ಷೇತ್ರದಲ್ಲಿದ್ದಾನ, ಶನಿ ಮನೆಗಿದ್ದಾನೆ, ಮಿತ್ರ ಕ್ಷೇತ್ರ, ಹಾಗಾಗಿ ಒಂದು ಪ್ಲಸ್ ಹಾಕಿ. ಇಲ್ಲಿ ಮಿತ್ರ ಕ್ಷೇತ್ರ ಲಾಸ್ಟ್ ಕಾಲಮ್ ಇಟ್ಟಿದ್ದೀವಿ, ಇಲ್ಲಿ ಏನು ಬೇಡ. ಉಚ್ಚ ಇಲ್ಲ, ಸ್ವಕ್ಷೇತ್ರ ಇಲ್ಲ, ಮಿತ್ರ ಅಂತ ಅಂಬೋದು ಲಾಸ್ಟ್ ಕಾಲಮಲ್ಲಿ ಇದೆ. ಉಚ್ಚ ಸ್ಥಾನದಲ್ಲಿ ಇಲ್ಲ, ಸ್ವಕ್ಷೇತ್ರದಲ್ಲಿ ಇಲ್ಲ, ಹಾಗಿಂತಲೂ ನೀಚನೂ ಇಲ್ಲ, ಅಸ್ತಂಗತನೂ ಆಗಿಲ್ಲ. ಒಂದು ವೇಳೆ ನೀಚ ಅಸ್ತ ಆದರೆ ಮೈನಸ್ ಹಾಕಿ, ಉಚ್ಚ ಸ್ವಕ್ಷೇತ್ರ ಆದರೆ ಪ್ಲಸ್ ಹಾಕಿ. ನೆಕ್ಸ್ಟು ಸ್ಥಾನ. ಸ್ಥಾನ ಅಂತಂದರೆ ಶುಭಗ್ರಹಗಳ ಜೊತೆ ಇದೆಯಾ, ಶುಭ ಸ್ಥಾನಗಳಲ್ಲಾದಂಥ ಕೇಂದ್ರ ಕೋಣ ಸ್ಥಾನದಲ್ಲಿ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಬೇಕು, ಅಥವಾ ದುಷ್ಟ ಸ್ಥಾನದಲ್ಲಿ ಏನಾದರೂ ಇದೆಯಾ ನೋಡ್ಕೊಳ್ಳಿ. ಸೊ ಈಗ ಬುಧ ಆದಂಥ ಗ್ರಹ ಲಗ್ನದಿಂದ ದಶಮ ಸ್ಥಾನದಲ್ಲಿದೆ. ದಶಮ ಅಂತಂದರೆ ಏನು? ಕೇಂದ್ರ ಸ್ಥಾನ ಆಗ್ತದೆ. ಹಾಗಾಗಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಒಂದು ಪ್ಲಸ್ ಹಾಕ್ತೇನೆ. ನೆಕ್ಸ್ಟ್ ಯಾರ ಜೊತೆಗಿದ್ದಾನೆ? ಸಂಯೋಗ. ಈ ಬುಧ ಗ್ರಹ ಜಾತಕದಲ್ಲಿ ಯಾರ ಜೊತೆಗಿದ್ದಾನೆ? ಶುಕ್ರನ ಜೊತೆಗಿದ್ದಾನೆ. ಶುಕ್ರ ಏನಾಗಿದೆ? ಶುಭ ಗ್ರಹ ಆಗಿದೆ, ಒಂದು ಪ್ಲಸ್ ಹಾಕಿ. ನೆಕ್ಸ್ಟ್ ಬುಧ ಗ್ರಹವನ್ನು ಯಾರಾದರೂ ನೋಡ್ತಾ ಇದ್ದಾರಾ ಅಂತಂದರೆ ಯಾರೂ ನೋಡ್ತಾ ಇಲ್ಲ. ಹಾಗಾಗಿ ಎಂಟಿ. ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ಶತ್ರು ಕ್ಷೇತ್ರದಲ್ಲಿದ್ದಾನೆಯಾ? ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ಒಂದು ಪ್ಲಸ್ ಹಾಕಿ. ನೋಡಿ, ಆಲ್ಮೋಸ್ಟ್ ಎಲ್ಲ ಪ್ಲಸ್ಸೇ ಬಂದಿದೆ. ಹಾಗಾಗಿ ಈ ವ್ಯಕ್ತಿ ತುಂಬ ಬುದ್ಧಿವಂತ. ನೆಕ್ಸ್ಟ್ ಚತುರ್ಥ ಆಧಿಪತ್ಯ ಬಲ. ಇನ್ನೂ ಒಂದು ಹೇಳ್ಬೋದು, ನೀವು ಕಾರಕ ಬಲವನ್ನು ಬುಧನ ಜೊತೆ ಚಂದ್ರನನ್ನು ಕೂಡ ನೋಡ್ಬೋದು. ಇವನಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಹೇಳಿ. ಈಗಿನ ಕಾಲ ವಿದ್ಯಾರ್ಥಿಗಳಿಗೆ ಯಾರಿಗೂ ಕೂಡ ಸ್ವತಃ ಓದಿಕೊಳ್ಳಬೇಕು ಅಂತ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಯಾಕೆ ಅಂತಂದರೆ ಓದಿಕೊಳ್ಳೋದಕ್ಕಿಂತಲೂ ಉತ್ತಮವಾದಂಥ ಕೆಲಸಗಳು ಭಾಳ ಇರುತ್ತೆ. ಹಿಂದಿನ ಕಾಲದಲ್ಲಿ ಓದಿಕೊಳ್ಬೇಕು ಅಂತಂದರೆ ಅದಕ್ಕಿಂತಲೂ ಹುಡುಗರು ಆಟ ಆಡ್ಕೊತಾ ಇದ್ರು. ಯಾವಾಗ ನೋಡಿ, ಯಾಕೆಂದರೆ ಆಟದಲ್ಲಿ ತುಂಬ ಸಂತೋಷ ಇದ್ದಾಗ ಓದಿಕೊಳ್ಳೋದಕ್ಕೆ ಯಾಕೆ, ಯಾವುದಕ್ಕೆ ಸಂತೋಷ ಜಾಸ್ತಿ ಕೊಡುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ತಿದ್ರು. ಅವರಿಗೆ ದೊಡ್ಡವರಾದ ಮೇಲೆ ಓದಿಕೊಂಡ್ರೆ ನಮಗೆ ಉದ್ಯೋಗ ಬರುತ್ತೆ, ಆವಾಗ ಸುಖ ಪಡ್ಬೋದು ಅಂತೇಳಿ ಆ ಪ್ರಜ್ಞೆ ಸಣ್ಣ ಮಕ್ಕಳಿಗಿರಲ್ಲ. ಹಾಗಾಗಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತಂಬೋದು ಒಂದು ಸ್ಟೇಜರ್ಗೂ ಹೇಳೋದು ತುಂಬ ಕಷ್ಟ. ದೊಡ್ಡವರಾದ ಮೇಲೆ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದ ತಕ್ಷಣ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಬಹುದು. ಅಂದರೆ ಜಾತಕದಲ್ಲಿ ಚಂದ್ರ ಬಲವಾಗಿದ್ದರೆ ಇಂಟ್ರೆಸ್ಟ್ ಇದೆ, ಚಂದ್ರ ಬಲಹೀನವಾಗಿದ್ದರೆ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಚಂದ್ರ ಸಂಕಲ್ಪಕ್ಕೆ ಕಾರಣ, ಮನಸ್ಸಿಗೆ ಕಾರಣ. ಓದಿಕೊಳ್ಳಬೇಕು ಅಂತ ಸ್ವತಃ ಯಾವಾಗ ಅನಿಸುತ್ತೆ? ಮಕ್ಕಳಿಗೆ 14 ವರ್ಷದ ನಂತರ ಬುದ್ಧಿ ಅಂತಂಬೋದು ಡೆವಲಪ್ ಆಗ್ತದೆ. ಫಸ್ಟ್ 7 ಇಯರ್ಸ್ ಮನಸ್ಸು, 7 to 14 ಇಯರ್ಸ್ ಬುದ್ಧಿ ಡೆವಲಪ್ ಆಗ್ತದೆ. ಬುದ್ಧಿ ಡೆವಲಪ್ ಆದ ಮೇಲೆ ನಾನು ಓದಿಕೊಳ್ಳಬೇಕು, ನಾನು ಮಾಡಬೇಕು, ಸ್ವತಃ ಡೆಸಿಷನ್ಸ್ ತಗೊಳ್ತಾರೆ. 14 ವರ್ಷದ ನಂತರ ಚಂದ್ರನ ಬಲದ ಮೇಲೆ ಆ ವ್ಯಕ್ತಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಹೇಳ್ಬೋದು. ಸೊ ಈ ವ್ಯಕ್ತಿಗೆ ಚಂದ್ರನ ನೋಡಿ ಆ ಬಲ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಆ ವ್ಯಕ್ತಿಗೆ ಆ ಓದಿನ ಮೇಲೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಕೂಡ ಹೇಳ್ಬೋದು. ಬಟ್ ಇಲ್ಲಿ ವಿದ್ಯಾ ವಿಷಯದಲ್ಲಿ ಅಪ್ರಸ್ತುತ. ಇಂಟ್ರೆಸ್ಟ್ ಇಲ್ಲದ್ರೂ ಕೂಡ ತಂದೆ ತಾಯಿಗಳು ಬಲವಂತವಾಗಿ ಓದಿಸ್ತಾರೆ, ಆದ ಕಾರಣ ಸದ್ಯಕ್ಕೆ ಇಲ್ಲಿ ಬೇಡ. ನೆಕ್ಸ್ಟ್ ಆಧಿಪತ್ಯ ಬಲ. ಚತುರ್ಥಾಧಿಪತಿ ಯಾರಾಗ್ತಾರೆ? ಚಂದ್ರ ಆಗ್ತಾನೆ. ಲಗ್ನದಿಂದ ಚತುರ್ಥ ಕರ್ಕ ಆಗಿದೆ, ಚಂದ್ರ ಚತುರ್ಥಾಧಿಪತಿ. ಸೊ ಈ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆಯಾ? ಇಲ್ಲ. ಸ್ವಕ್ಷೇತ್ರದಲ್ಲಿದ್ದಾನೆಯಾ? ಇಲ್ಲ. ನೀಚ ಸ್ಥಾನದಲ್ಲಿದ್ದಾನೆಯಾ? ಇಲ್ಲ. ಅಸ್ತಂಗತನಾಗಿದ್ದಾನಾ? ಎಸ್, ಅಸ್ತಂಗತನಾಗಿದ್ದಾನೆ. ನೋಡಿ, ಸಿ ಅಂತಿದೆ. ಸೂರ್ಯನ ಪಕ್ಕದಲ್ಲೇ ಇದ್ದಾನೆ. ಈ ಸೂರ್ಯನ ಡಿಗ್ರಿಗಳು ಚಂದ್ರನ ಡಿಗ್ರಿಗಳು ನೋಡಿದರೆ ಹತ್ತಿರ ಇದೆ, ಅಸ್ತಂಗತನಾಗಿದ್ದಾನೆ. ಸೂರ್ಯ ಚಂದ್ರ ಯಾವಾಗ ಹತ್ತಿರ ಇರ್ತಾರೆ ಅಂತಂದರೆ ಅಮಾವಾಸ್ಯ ಸಮಯದಲ್ಲಿ. ಹಾಗಾಗಿ ಚಂದ್ರ ಅಸ್ತಂಗತನಾಗಿದ್ದಾನೆ, ಒಂದು ಮೈನಸ್. ನೆಕ್ಸ್ಟ್ ಯಾರ ಮನೆಯಲ್ಲಿದ್ದಾನೆ? ಲಗ್ನದಿಂದ ಎಷ್ಟನೇ ಮನೆಯಲ್ಲಿದ್ದಾನೆ? ಶುಭ ಸ್ಥಾನವ ಪಾಪಸ್ಥಾನವ? ಲಗ್ನದಿಂದ ನೋಡಿದ್ರೆ 11ನೇ ಮನೆಯಲ್ಲಿದ್ದಾನೆ. ಕೇಂದ್ರ ಸ್ಥಾನ ಅಲ್ಲ, ತ್ರಿಕೋಣ ಸ್ಥಾನ ಅಲ್ಲ, ದುಷ್ಟ ಸ್ಥಾನ ಕೂಡ ಅಲ್ಲ, ತಟಸ್ಥ ಸ್ಥಾನ. ಹಾಗಾಗಿ ನ್ಯೂಟ್ರಲ್ ಅಂತ ಎನ್ನಂತ ಬರೀತಾರೆ, ಅಥವಾ ಏನು ಬರೆದಿದ್ರು ಪರವಾಗಿಲ್ಲ. ಸೊ ತಟಸ್ಥ ಸ್ಥಾನದಲ್ಲಿದ್ದಾನೆ. ನೆಕ್ಸ್ಟ್ ಸಂಯೋಗ. ಸಂಯೋಗದಲ್ಲಿ ಶುಭಗ್ರಹ ಜೊತೆ ಇದೆಯಾ, ಪಾಪಗ್ರಹ ಜೊತೆ ಇದೆಯಾ ಅಂತ ನಾವು ಬರೀತೇವೆ. ಚಂದ್ರ ಸೂರ್ಯನ ಜೊತೆಗಿದ್ದಾನೆ. ಸೂರ್ಯ
ಕ್ರೂರ ಗ್ರಹ, ಕ್ರೂರ ಅಂತಂದ್ರೂ ಕೂಡ ಪಾಪದ ಕೆಳಗೆ ಹಾಕ್ಕೊಳ್ತೇವೆ, ಮೈನಸ್. ಈ ಚಂದ್ರನನ್ನ ಯಾರಾದರೂ ನೋಡ್ತಾ ಇದ್ದಾರಾ? ಶುಭಗ್ರಹ ಆದಂಥ ಗುರು ನೋಡ್ತಾ ಇದ್ದಾನೆ, ಶುಭಗ್ರಹ ಆದಂಥ ಗುರು ನೋಡ್ತಾ ಇದ್ದಾನೆ, ಒಂದು ಪ್ಲಸ್. ಮಿತ್ರ ಕ್ಷೇತ್ರದಲ್ಲಿದ್ದಾನೆಯಾ ಶತ್ರು ಕ್ಷೇತ್ರದಲ್ಲಿದ್ದಾನೆಯಾ? ಚಂದ್ರ ಆದಂಥವನು ಶತ್ರು ಕ್ಷೇತ್ರದಲ್ಲಿದ್ದಾನೆ, ಮೈನಸ್. ನೋಡಿ ಈ ಥರ ಬಂದಿದೆ. ಸ್ಥಾನ ಬಲ ತುಂಬ ಚೆನ್ನಾಗಿದೆ, ಕಾರಕ ಬಲ ತುಂಬ ಚೆನ್ನಾಗಿದೆ, ಆಧಿಪತ್ಯ ಬಲ ಬಲಹೀನವಾಗಿದೆ. 1 2 3 4 5 5 ಕ್ಯಾಟಗರೀಸ್ ಅಲ್ಲಿ ಓನ್ಲಿ 1+ ಇದೆ ಅಷ್ಟೆ. ಅಂದರೆ 20% ಅನುಕೂಲವಾಗಿದೆ, 80% ಪ್ರತಿಕೂಲವಾಗಿದೆ ಅಂತ ಅರ್ಥ. ಎಜುಕೇಷನ್ ವಿಚಾರದಲ್ಲಿ ಅಟ್ಲೀಸ್ಟ್ ಮಿನಿಮಮ್ 60% ಇದ್ದರೆ ವಿದ್ಯಾರ್ಥಿಗೆ ಓದಿಕೊಳ್ಳಿಕ್ಕೆ ಅವಕಾಶ ಸಿಗತ್ತೆ. ಲೆಸ್ ದ್ಯಾನ್ 60% ಇತ್ತಂದ್ಕೊಳ್ಳಿ, ತುಂಬ ಕಷ್ಟಪಡಬೇಕಾಗ್ತದೆ. ಈ ವ್ಯಕ್ತಿಯ ಬಗ್ಗೆ ಹೇಳಿದ್ರೆ, ಈ ಹುಡುಗ ಶ್ರೀಮಂತರ ಮನೆಗೆ ಹುಟ್ಟಿದವನು, ಕೋಟೀಶ್ವರರ ಮನೆಗೆ ಹುಟ್ಟಿದವನು, ಪ್ಲಸ್ ಮನೆಗೆ ಓದಿಕೊಳ್ಳಿಕ್ಕೆ ಬೇಕಾದಂಥ ಒಳ್ಳೆ ಅನುಕೂಲ ಇದೆ. ಇವರದೇ ಸ್ವಂತವಾಗಿ ಒಂದು ಕಾಲೇಜ್ ಇದೆ. ಈ ವಿದ್ಯಾರ್ಥಿ ಮೆಡಿಕಲ್ವರೆಗೂ ಚೆನ್ನಾಗಿ ಓದಿದ. ಇಟ್ಸ್ ಎ ಬ್ರಿಲಿಯಂಟ್ ರ್ಯಾಂಕ್ ಸ್ಟೂಡೆಂಟ್ ಈ ಹುಡುಗ. 10th ಕ್ಲಾಸ್ವರೆಗೂ ಕಂಪಲ್ಸರಿ ಎಜುಕೇಷನ್ ಚೆನ್ನಾಗಿ ಮಾಡಿದ. ಆಮೇಲೆ +2 ಕಂಪ್ಲೀಟ್ ಮಾಡಿದ, ಮೆಡಿಕಲ್ ಎಂಟ್ರೆನ್ಸ್ ಬರೆದ, ಸೆಲೆಕ್ಟ್ ಆದ, MBBS ಫಸ್ಟ್ ಇಯರ್ ಮಾಡಿದ, ಫಸ್ಟ್ ಇಯರ್ ಡಿಸ್ಕಂಟಿನ್ಯೂ ಮಾಡಿದ, ಮತ್ತೆ ಎಜುಕೇಷನ್ ಮುಂದೆ ಹೋಗಲಿಲ್ಲ. ತುಂಬ ಬುದ್ಧಿವಂತ. ಬುದ್ಧಿ ಅಂತಂದರೆ ಅಪಾರ. ಏನನ್ನ ಹೇಳಿದ್ರು ಕೂಡ ಹೇಳ್ತಾನೆ, ಇದು ಹೀಗೆ ಇದು ಹೀಗೆ ಅಂತ ಹೇಳ್ತಾನೆ. ನೆಕ್ಸ್ಟ್, ಓದಿಕೊಳ್ಳಲಿಕ್ಕೆ ಯೋಗ ಪುಣ್ಯ ಹೇಗಿದೆ ಅಂತ ನೋಡಿದರೆ, ಈ ಹುಡುಗ ತುಂಬ ಬುದ್ಧಿವಂತ ಆದರೂ ಕೂಡ ಕಾಲೇಜಿಗೆ ಹೋಗಲಿಲ್ಲ. ಆರೋಗ್ಯ ಕಾರಣಗಳಿಂದ ಮುಂದುವರಿಲಿಕ್ಕಾಗಲಿಲ್ಲ. ಲಗ್ನ ಸ್ಥಾನವನ್ನು ನಾವು ಅಬ್ಸರ್ವ್ ಮಾಡಿದಾಗ ನೋಡಿ, ಲಗ್ನಾಧಿಪತಿ ಆದಂಥ ಗ್ರಹ 6ನೇ ಮನೆಯಾಗಿದ್ದಾನೆ. ಶರೀರ ರೋಗಕ್ಕೆ ಸಂಬಂಧ ಬಂದಿದೆ. ಸೊ ಆರೋಗ್ಯ ಚೆನ್ನಾಗಿಲ್ಲದರಿಂದ ಈ ಹುಡುಗನ ಎಜುಕೇಷನ್ ಕೂಡ ಡಿಸ್ಕಂಟಿನ್ಯೂ ಆಯಿತು, ಮುಂದುವರಿಲಿಕ್ಕಾಗಿಲ್ಲ. 3 ಕೇಸಸ್ಲಿ ಆಧಿಪತ್ಯ ಬಲ ಚೆನ್ನಾಗಿದ್ದು ಒಡೆದು ಯಾವುದು ಚೆನ್ನಾಗಿಲ್ಲದ್ರೂ ಕೂಡ, ಅವನಿಗೆ ಬುದ್ಧಿ ಇಲ್ಲದ್ರೂ ಕೂಡ ಅವನಿಗೆ ಕಂಪ್ಲೀಷನ್ ಅಂತ ಒಂದು ಸರ್ಟಿಫಿಕೇಟ್ ಅಂತೂ ಇದ್ದೇ ಇರುತ್ತೆ. ಅದೇ ಆಧಿಪತ್ಯ ಬಲವೇ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ, ಎಜುಕೇಷನ್ ಮುಂದೆ ಕುರಿಯಲ್ಲ. ಫೇಲ್ ಆಗೋದಾಗಲಿ, ಡಿಸ್ಕಂಟಿನ್ಯೂ ಆಗೋದಾಗಲಿ, ಬೇರೆ ಯಾವುದೋ ತೊಂದರೆ ಬರೋದಾಗಲಿ, ಅವನಿಗೆ ಇಷ್ಟ ಇಲ್ಲದಂಥ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋದಾಗಲಿ, ಆ ಕೋರ್ಸ್ ಮಾಡೋದ್ರಿಂದ ಮುಂದೆ ಮತ್ತೆ ಯಾವುದು ಫರ್ದರ್ ಎಜುಕೇಷನ್ ಮುಂದಕ್ಕೆ ಒರೆಯದೇ ಇರೋದಂತಾಗಲಿ ಯಾವುದಾದ್ರೂ ಆಗಬಹುದು. ಯಾವಾಗ ಚತುರ್ಥಾಧಿಪತಿ ಬಲಹೀನವಾಗಿದ್ದಾಗ. ಅದಕ್ಕೆ ಅಟ್ಲೀಸ್ಟ್ ಮೆಜಾರಿಟಿ 60% ಮೇಲಾದರೂ ಬರಬೇಕು. ಅಟ್ಲೀಸ್ಟ್ ಏನೋ ಶುಭಗ್ರಹಗಳ ದೃಷ್ಟಿ ಇದೆ ಅಂತ ಆಯಿತು, ಶುಭಗ್ರಹಗಳ ಜೊತೆ ಇದ್ದರೆ ಅಟ್ಲೀಸ್ಟ್ ಒಂದು 40% ಅನುಕೂಲ ಆಗ್ತಿತ್ತು. ಇದು ಮುಖ್ಯವಾಗಿ ನಾವು ನೋಡಬೇಕಾದಂಥ ವಿಚಾರ. ಇನ್ನು ಬೇರೆ ಒಂದು ಹಾರೋಸ್ಕೋಪ್ ನೋಡೋಣ. ಸ್ವಲ್ಪ ಇದನ್ನು ಬದಲಾವಣೆ ಮಾಡ್ತೇನೆ. 16 ಫೆಬ್ರವರಿ 1982, 12 ಗಂಟೆ 15 ನಿಮಿಷ ಕೊಟ್ಟಿದ್ದ. ಸೊ ಲಗ್ನ ಒಂದು ಬದಲಾಗಿದೆ, ಮತ್ತೆ ಇಲ್ಲಿ ಚೇಂಜ್ ಮಾಡ್ತೇವೆ. ಚತುರ್ಥ ಸ್ಥಾನ ಬದಲಾಗ್ತದೆ. ಚತುರ್ಥ ಸ್ಥಾನ ಸಿಂಹ ಆಗಿದೆ. ಈಗ ಮತ್ತೆ ಇದನ್ನು ಹಾಕೋಣ. ಚತುರ್ಥ ಸ್ಥಾನದಲ್ಲಿ ಯಾರಾದರೂ ಗ್ರಹಗಳಿದೆಯಾ? ಯಾರೂ ಗ್ರಹಗಳಿಲ್ಲ. ನೆಕ್ಸ್ಟ್, ಚತುರ್ಥ ಸ್ಥಾನವನ್ನು ಯಾರಾದರೂ ನೋಡ್ತಾ ಇದ್ದಾರಾ? ಸೂರ್ಯ ನೋಡ್ತಾ ಇದ್ದಾನೆ. ಸೂರ್ಯ ಪಾಪಗ್ರಹ. ಆದರೂ ಒಂದು ನಿಯಮ ಏನಿದೆ, ಯಾರ ಮನೆಯನ್ನು ಅದೇ ಗ್ರಹ ನೋಡಿಕೊಂಡ್ರೆ ಅದು ಶುಭವೇ ಆಗ್ತದೆ. ಈಗ ಸೂರ್ಯ ತನ್ನ ಮನೆಯನ್ನು ತಾನು ನೋಡ್ಕೊಳ್ತಾ ಇದ್ದಾನೆ, ಹಾಗಾಗಿ ಇದು ಶುಭ. ಯಾವ ಗ್ರಹನೇ ಆಗಲಿ, ಪಾಪ ಆಗಬಹುದು, ಶುಭ ಆಗಬಹುದು, ಅವನ ಮನೆಯನ್ನು ಅವನು ನೋಡಿಕೊಂಡರೆ ತುಂಬ ಒಳ್ಳೆಯದು. ಶುಭ, ಚೆನ್ನಾಗಿದೆ. ನೆಕ್ಸ್ಟ್, ಬುದ್ಧಿ ಬಲ ಹೇಗಿದೆ ಅಂತ ನೋಡಿದಾಗ, ಈಗ ನೋಡಿ, ಬುಧ ಕಾರಕ ಲಗ್ನದಿಂದ ಫಸ್ಟ್ ಉಚ್ಚ ಸ್ಥಾನದಲ್ಲಿದ್ದಾನ ನೋಡಿ, ಇಲ್ಲ. ಸ್ವಕ್ಷೇತ್ರದಲ್ಲಿದ್ದಾನ, ಇಲ್ಲ. ಅಸ್ತಂಗತನಾಗಿದ್ದಾನ, ಇಲ್ಲ. ನೀಚನಾಗಿದ್ದಾನ, ಇಲ್ಲ. ಸೊ ಏನೂ ಇಲ್ಲ, ಇಲ್ಲಿ ಬ್ಲ್ಯಾಂಕ್ ಬಿಟ್ಬಿಡಿ. ಸ್ಥಾನ
ಮೇಷ ಲಗ್ನಕ್ಕೆ 10 ಆಯಿತು, ವೃಷಭ ಲಗ್ನಕ್ಕೆ 9 ಆಗ್ತದೆ. ಸೊ ಒಳ್ಳೆಯದು. ಪ್ಲಸ್ ಆ ವ್ಯಕ್ತಿಯ ಜಾತಕದಲ್ಲಿ ಬುಧ ಹೇಗಿದ್ದೋ ಅದೇ ಥರ ಬರುತ್ತೆ. ಯಾರ ಜೊತೆಗಿದ್ದಾನೆ? ಶುಕ್ರನ ಜೊತೆಗಿದ್ದಾನೆ, ಒಳ್ಳೆಯದು. ದೃಷ್ಟಿ ಯಾರ್ದು ಇಲ್ಲ, ತನ್ನ ಮಿತ್ರನಾದಂಥ ಶನಿಯ ಮನೆಯಲ್ಲಿದ್ದಾನೆ, ಇದು ಚೆನ್ನಾಗಿ ಬಂದಿದೆ. ಇವನು ತುಂಬ ಬುದ್ಧಿವಂತ. ನೆಕ್ಸ್ಟ್ ಆಧಿಪತ್ಯ ನೋಡೋಣ. ಚತುರ್ಥ ಅಧಿಪತಿ ಯಾರು? ಸೂರ್ಯ. ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನ? ಇಲ್ಲ. ಸ್ವಕ್ಷೇತ್ರದಲ್ಲಿದ್ದಾನ? ಇಲ್ಲ. ನೀಚ ಸ್ಥಾನದಲ್ಲಿದ್ದಾನ? ಇಲ್ಲ. ಅಸ್ತಂಗತನಾಗಿದ್ದಾನ? ಸೂರ್ಯಗೆ ಅಸ್ತಂಗತ ಎಂಬುದಿಲ್ಲ. ಹಾಗಾಗಿ ಬ್ಲ್ಯಾಂಕ್ ಬಿಟ್ಬಿಡು. ನೆಕ್ಸ್ಟ್ ಶುಭ ಸ್ಥಾನದಲ್ಲಿದ್ದಾನೆಯೋ ಪಾಪಸ್ಥಾನದಲ್ಲಿದ್ದಾನೆ ನೋಡಿ. ಲಗ್ನದಿಂದ ಸೂರ್ಯ 10ನೇ ಮನೆಯಲ್ಲಿದ್ದಾನೆ. 10ನೇ ಮನೆ ಅಂದರೆ ಏನು? ಕೇಂದ್ರ ಸ್ಥಾನ. ಸೊ ಒಂದು ಪ್ಲಸ್. ನೆಕ್ಸ್ಟ್ ಸಂಯೋಗ. ಸೂರ್ಯ ಯಾರ ಜೊತೆಗಿದ್ದಾನೆ? ಯಾರ ಜೊತೆನೂ ಇಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ಯಾರಾದರೂ ಸೂರ್ಯನನ್ನ ನೋಡ್ತಾ ಇದ್ದಾರಾ? ಗುರುಗ್ರಹ ನೋಡ್ತಾ ಇದೆ, ಹಾಗಾಗಿ ಒಂದು ಪ್ಲಸ್. ನೆಕ್ಸ್ಟ್ ಯಾರ ಮನೆಯಲ್ಲಿದ್ದಾನೆ ಅಂದರೆ ಶನಿಯ ಮನೆಯಲ್ಲಿದ್ದಾನೆ, ಒಂದು ಮೈನಸ್. ದಟ್ ಈಸ್ ಲೆಸ್ ಪ್ರಯಾರಿಟಿ. ಶತ್ರು ಮನೆಗಿದ್ದಾನೆ ಅಂತಂದರೆ ಕಂಫರ್ಟಬಲ್ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಒಂದು ಪಾಯಿಂಟ್ ಏನಂತಂದರೆ ಸೂರ್ಯಗ್ರಹ ದಶಮ ಸ್ಥಾನದಲ್ಲಿದ್ದಾನೆ ಅಂತಂದರೆ ಪವರ್ಫುಲ್ ಅಂತ ಅರ್ಥ. ಭಾಳಷ್ಟು ಜಾತಕದಲ್ಲಿ ಸೂರ್ಯ ದಶಮ ಸ್ಥಾನದಲ್ಲಿದ್ದಾನೆ ಅಂತಂದರೆ ಗವರ್ನಮೆಂಟ್ ಉದ್ಯೋಗ ಆಗಲಿ, ಗವರ್ನಮೆಂಟ್ ದುಡ್ಡು ತಿನ್ನೋ ಯೋಗ ಆಗಲಿ ಇದೆ ಅಂತ ಹೇಳ್ತಾರೆ. ಸೂರ್ಯ ಅಂತಂದರೆ ಅಧಿಕಾರ, ಪ್ರಭುತ್ವ. ಹಾಗಾಗಿ ಸೂರ್ಯ ದಶಮ ಸ್ಥಾನದಲ್ಲಿದ್ದಾನೆ ಅಂತಂದರೆ ಮಧ್ಯಾಹ್ನ 12 ಗಂಟೆ ಕಾಲದಲ್ಲಿ ಸೂರ್ಯ ಯಾವ ರೀತಿ ಬೆಳಕ ಇರ್ತಾನೋ, ದ ಹೈಯೆಸ್ಟ್ ಪೀಕ್ ಪೊಸಿಷನ್ ಆಗಿರೋದು, ಅಷ್ಟು ಬೆಳಕಿದ, ಅಷ್ಟು ಪವರ್ಫುಲ್ ಅಂತ ಅರ್ಥ. ಭಾಳಷ್ಟು ಕಡೆ ಸೂರ್ಯ ದಶಮ ಸ್ಥಾನದಲ್ಲಿರೋದು ಉಚ್ಚ ಸ್ಥಾನಕ್ಕೆ ಸಮಾನ ಅಂತ ಹೇಳ್ತಾರೆ. ಸೊ ಸೂರ್ಯ ತುಂಬ ಬಲವಾಗಿರೋದ್ರಿಂದ ಇನ್ನೊಂದು ಪ್ಲಸ್ ಅನ್ನು ಆ್ಯಡ್ ಮಾಡ್ತೇನೆ. ಇಲ್ಲಿ ನೋಡಿ, ಈ ಜಾತಕದಲ್ಲಿ ಒಂದು ಮೈನಸ್ ಕೂಡ ಇಲ್ಲ. ಸೊ ಒಂದು ಮೈನಸ್ ಇಲ್ಲ. ಈ ಒಂದು ಚತುರ್ಥಾಧಿಪತಿ ತುಂಬ ಬಲವಾಗಿದ್ದಾನೆ. ಮೈನಸ್ ಇಲ್ಲದ್ರಿಂದ 100% ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಸೊ ಈ ವ್ಯಕ್ತಿಗೆ ಓದು ತುಂಬ ಚೆನ್ನಾಗಾಗಿದೆ. ಈ ಹುಡುಗ ಓದಿನ ಅನುಕೂಲತೆಗಳು ಕಡಿಮೆ ಇದ್ದರೂ ಕೂಡ ಇಲ್ಲಿ ನೋಡಿ ಒಂದು ಮೈನಸ್ ಕೂಡ ಎಲ್ಲಿ ಬಂದಿಲ್ಲ. ಹಾಗಾಗಿ ಈ ಹುಡುಗ ಇಂಜಿನಿಯರಿಂಗ್ ಮಾಡಿದ್ದಾನೆ, ಒಳ್ಳೆ ರೀತಿಯಲ್ಲಿ ಯಾವುದೂ ತೊಂದರೆ ಇಲ್ಲದೆ ಕಂಪ್ಲೀಟ್ ಮಾಡಿದ್ದಾನೆ. ಅನುಕೂಲತೆ, ಮನೆಗೆ ಬೇಕಾದಂಥ ಸಹಕಾರವನ್ನು ಕೊಟ್ಟರು. ಈ ಹುಡುಗನ ಫ್ರೆಂಡ್ಸ್ ಕೂಡ ತುಂಬ ಸಹಕಾರ ಮಾಡಿದ್ದಾರೆ. ಬುದ್ಧಿವಂತ, ಪ್ಲಸ್ ಹಿಂದಿನ ಜನ್ಮ ಪುಣ್ಯ ಇರೋದರಿಂದ, ಸಾರಿ ಇಲ್ಲಿ ಒಂದು ಮೈನಸ್ ಇದೆ, ನಾವು ಒಂದು ಮೈನಸ್ ಕೂಡ ಇಲ್ಲ ಅಂದ್ವಿ, ಒಂದು ಮೈನಸ್ ಇದೆ. ಸೊ ಮೆಜಾರಿಟಿ ಒಂದೇ ಮೈನಸ್ ಇರೋದ್ರಿಂದ 1 2 3 4 5 5ಅಲ್ಲಿ ಒಂದೇ ಒಂದು ಮೈನಸ್ ಇದೆ. ಮೆಜಾರಿಟಿ ಚೆನ್ನಾಗಿದೆ, ಒಂದು 60 to 70% ತುಂಬ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಆದರೂ ಓಕೆ, ಒಳ್ಳೆ ವಿದ್ಯೆಯನ್ನು ಓದಿದ್ದಾನೆ, ಒಳ್ಳೆ ಬ್ರಿಲಿಯಂಟ್ ಹುಡುಗ, ಚೆನ್ನಾಗಿ ಓದಿ ಒಳ್ಳೆ ಪೊಸಿಷನ್ ಆಗಿದ್ದಾನೆ. ಹಾಗಾಗಿ ಯಾವಾಗೂ ಕೂಡ ಸ್ಥಾನಬಲ, ಕಾರಕ ಬಲ ಚೆನ್ನಾಗಿಲ್ಲದಿದ್ರೂ ಪರವಾಗಿಲ್ಲ, ಇವತ್ತಿನ ದಿನಗಳಲ್ಲಿ ಆಧಿಪತ್ಯ ಬಲ ಚೆನ್ನಾಗಿರಬೇಕು. ಈಗ ಕಾರಕ ಬಲಹೀನ ಆಯ್ತು ಅಂದ್ಕೊಳ್ಳಿ, ಆಧಿಪತ್ಯ ಬಲ ತುಂಬ ಚೆನ್ನಾಗಿದೆ ಅಂದ್ಕೊಳ್ಳಿ, ಚತುರ್ಥಾಧಿಪತಿ ಬಲ ತುಂಬ ಚೆನ್ನಾಗಿರೋದ್ರಿಂದ ಬೇಸಿಕ್ ಎಜುಕೇಷನ್ ಕಂಪ್ಲೀಟ್ ಆಗ್ತದೆ. ಹೈಯರ್ ಎಜುಕೇಷನ್ ಬೇಕಾದರೆ ಪಂಚಮ ಸ್ಥಾನ ನೋಡ್ತೇವೆ, ಕಾರಕ ಬುಧನ್ನೇ ನೋಡ್ತೇವೆ. ಆವಾಗ ಪಂಚಮ ಸ್ಥಾನ ಕೂಡ ಬಲವಾಯಿತು ಅಂದ್ಕೊಳ್ಳಿ, ಬುದ್ಧಿ ಇಲ್ಲದೆ ಇದ್ದರೂ ಕೂಡ ಮೇಲಿನ ಪೊಸಿಷನ್ಗೆ ಹೊಟ್ಟೋಗ್ಬೋದು. ಆದರೆ ಬುದ್ಧಿವಂತಿಕೆ ಇದ್ದರೆ ಓದಿನ ವಿಚಾರದಲ್ಲೇ ಅಲ್ಲ, ಜೀವನದಲ್ಲಿ ಕೂಡ ಬಲವಾಗಿರುತ್ತೆ, ಜೀವನದಲ್ಲಿ ಕೂಡ ತುಂಬ ಅನುಕೂಲ ಆಗ್ತದೆ. ಯಾಕೆಂದರೆ ವಿವಾಹ ವಿಷಯಗಳು, ಸಂತಾನ ವಿಷಯ, ಮಕ್ಕಳನ್ನು ಬೆಳೆಸೋ ವಿಚಾರಕ್ಕೆ ಕೂಡ ಬುದ್ಧಿ ಬೇಕು. ಸಮಾಜದಲ್ಲಿ ಒಬ್ಬ ಉತ್ತಮ ಪೌರನಾಗಬೇಕಾದ್ರೂ ಕೂಡ ಬುದ್ಧಿ ಬೇಕು. ಕೇವಲ ವಿದ್ಯೆಗೊಂದೇ ಅಂದ್ಕೋಬಾರ್ದು. ಹಾಗಾಗಿ ಇವತ್ತಿನ ವಿದ್ಯಾ ವಿಷಯದಲ್ಲಾರೆ ಬುದ್ಧಿ ಇಲ್ಲದ್ರೂ ಮೇಲಕ್ಕೆ ಬಂದ್ಬಿಡ್ತೇವೆ. ಜೀವನದ ವಿಷಯದಲ್ಲಿ ಬುದ್ಧಿ ಇಲ್ಲದ್ರೆ ಮೇಲಕ್ಕೆ ಬರೋದು ಕಷ್ಟ. ಸೊ ಇಲ್ಲಿ ಈ ಜಾತಕ ನೋಡಿದ್ರೆ ತುಂಬ ಅನುಕೂಲವಾಗಿದೆ. ಹಿಂದೆ ನೋಡಿದ ಜಾತಕಕ್ಕೆ ಇದು ಡೆಡ್ ರಿವರ್ಸ್ ಆಗಿದೆ. ಅಲ್ಲಿ ಆ ವ್ಯಕ್ತಿಯ ಹಿಂದಿನ ಜಾತಕ ನೋಡಿದ್ದೀವಿ, ಆ ವ್ಯಕ್ತಿಗೆ ಮಿತ್ರರಿಂದ ತೊಂದರೆ ಆಗಿ, ಏನೋ ವಿದ್ಯಾ ಟೈಮಲ್ಲಿ ಮಾಡಬೇಕಾದಂಥ ಅಡಿಕ್ಷನ್ ಬಂದು ಡೈವರ್ಷನ್ ಆಗಿ ತೊಂದರೆ ಆಗಿ. ಸೊ ಈ ವ್ಯಕ್ತಿ ಯಾವುದೇ ತೊಂದರೆ ಇಲ್ಲದೆ ಕಂಪ್ಲೀಟ್ ಮಾಡಿದ್ದಾನೆ. ಹೀಗೆ ನೀವು ಈ ಥರ ಎಕ್ಸಾಂಪಲ್ಸ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ಸಲ್ಲಿ ಚತುರ್ಥ ಸ್ಥಾನ ಬಲ ಹೇಗಿದೆ,
ಮೇಯ್ನ್ ಇದು ಚೆನ್ನಾಗಿರ್ಬೇಕು. ಚತುರ್ಥಾಧಿಪತಿಗೆ ಪಾಪಗ್ರಹಗಳ ಸಂಬಂಧ ಜಾಸ್ತಿ ಇಲ್ಲದೇ ಇದ್ದರೆ ಆ ವ್ಯಕ್ತಿ ಎಜುಕೇಷನ್ ಕಂಪ್ಲೀಟ್ ಮಾಡ್ತಾನೆ. ಪಾಪಗ್ರಹಗಳ ಸಂಬಂಧ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ಳಿ, ಅವಾಗ ಏನು ಮಾಡಬೇಕು, ತುಂಬ ಕಷ್ಟಪಡಬೇಕಾಗ್ತದೆ, ಸ್ಮೂತಾಗಿ ಎಜುಕೇಷನ್ ಮುಂದಕ್ಕೆ ಹೋಗಲ್ಲ ಅಂತ ಹೇಳ್ತೇವೆ. ಇನ್ನು ರೆಮಿಡಿ ವಿಚಾರಕ್ಕೆ ಬರೋಣ. ಸೊ ಈ ತೊಂದರೆ ಆದರೆ ಏನು ಹೇಳಬೇಕು? ಸಪೋಸ್ ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳ ಸಂಬಂಧ ಜಾಸ್ತಿ ಇದೆ. ತಂದೆ ತಾಯಿಗಳಿಗೆ ಏನು ಅಡ್ವೈಸ್ ಕೊಡ್ತೇವೆ? ನಿಮ್ಮ ಮಗನ ಮೇಲೆ ತುಂಬ ಅಟೆನ್ಷನ್ ಇಡಬೇಕು. ಸೋಷಿಯಲ್ ಅಡಿಕ್ಷನ್ಸಿಂದ ಅವನು ಓದ್ತಾ ಇಲ್ಲ, ಒಳ್ಳೆ ಬುದ್ಧಿವಂತನೇ, ಬಟ್ ಓದಬೇಕಲ್ಲ. ಹಾಗಾಗಿ ಹತ್ತಿರ ಇದ್ದು ಅವನಿಗೆ ಟ್ಯೂಷನ್ಸ್ ಇರಿಸೋದಾಗಲಿ, ಹತ್ತಿರ ಇದ್ದು ಓದಿಸ್ಬೇಕು, ಮಾನಿಟರ್ ಮಾಡಬೇಕು ಅಂತ ಹೇಳಬೇಕು, ಓದು ಅಂತ ಹೇಳಬೇಕು ಅಂತ ಹೇಳಬೇಕು. ಆಚಾರ್ಯ ನಮ್ಮ ಮಗ ನಮ್ಮ ಮಾತು ಕೇಳ್ತಾ ಇಲ್ಲ, ಏನು ಮಾಡಬೇಕು? ಅದಕ್ಕೆ ಯಾರೇನು ಮಾಡೋಕ್ಕೂ ಆಗಲ್ಲ. ತಂದೆ ತಾಯಿ ಆದವರು ಮಕ್ಕಳನ್ನು ಹೇಳಿದ ಮಾತು ಕೇಳೋ ಥರನೇ ಫಸ್ಟಿಂದ ಬಿಡಿಸ್ಬೇಕು. ಅದಕ್ಕೆ ಏನು ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಯಾವ ಪೂಜಾ ಪುರಸ್ಕಾರಗಳು ಇಲ್ಲ. ಮಕ್ಕಳು ಹೇಳಿದ ಮಾತು ಕೇಳಬೇಕಾದ್ರೆ ಯಾವ ಪೂಜೆ ಮಾಡಬೇಕು ಅದೆಲ್ಲ ಯಾವುದೂ ಇಲ್ಲ. ಜ್ಯೋತಿಷ್ಯನಿಗೆ ದುಡ್ಡು ಬೇಕಾದರೆ ಯಾವ ಪೂಜೆ ಆದರೂ ಹೇಳ್ತಾನೆ. ರಿಯಾಲಿಟಿಯಲ್ಲಿ ಹೇಳಿದ ಮಾತು ಕೇಳೋ ವಿಚಾರಗಳಿಗೆಲ್ಲ ಪೂಜೆಗಳು ಪುರಸ್ಕಾರಗಳು ಇಲ್ಲ. ನಮ್ಮ ಆ್ಯಟಿಟ್ಯೂಡ್ ಬದಲಾವಣೆ ಮಾಡ್ಕೋಬೇಕು, ಅವರ ಮೇಲೆ ಪ್ರೆಷರ್ ತರಿಸ್ಬೇಕು. ಅಷ್ಟು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಹುಡುಗರಿಗೆ ಪ್ರೆಷರ್ ತರಿಸೋದು ಕಷ್ಟ, ಆತ್ಮಹತ್ಯೆಗಳು ಮಾಡಿಕೊಳ್ತೇವೆ, ಅದೊಂದು ಭಯ. ಹಾಗಾಗಿ ತುಂಬ ಕಾನ್ಷಿಯಸ್ ಆಗಿ ವರ್ತನೆ ಮಾಡಬೇಕು. ನೆಕ್ಸ್ಟ್, ಬುದ್ಧಿಬಲ. ಬುಧ ಏನಾದರೂ ನೀಚ ಆದರೆ ಏನು ಮಾಡಬೇಕು? ಬುಧ ವೀಕ್ ಆದರೆ ಜಾತಕದಲ್ಲಿ ಬುಧ ವೀಕ್ ಆಯ್ತಂದರೆ ಬುದ್ಧಿಬಲ ಇಲ್ಲ. ಬುದ್ಧಿಬಲ ಇಲ್ಲದೇ ಇದ್ದರೆ ಹೈಯರ್ ಎಜುಕೇಷನ್ ಮಾಡೋದು ತುಂಬ ಕಷ್ಟ. ಆವಾಗ ಏನು ಮಾಡಬೇಕು ಅಂದರೆ, ಯಾವಾಗ ಬುದ್ಧಿ ಬಲವಾಗಿರುವುದಿಲ್ಲವೋ ಎಜುಕೇಷನ್ ತುಂಬ ದೊಡ್ಡ ದೊಡ್ಡ ಓದುಗಳನ್ನು ಓದಿಸಬಾರ್ದು, ತಲೆ ಮೇಲೆ ಭಾರ ಹಾಕಬಾರ್ದು. ಬುಧ ನೀಚ ಅಸ್ತಂಗತ ಆಗಿದ್ದಾನೆ ಅಂತ ಅಂದ್ಕೊಳ್ಳಿ, ಇಂಜಿನಿಯರಿಂಗ್ ಮಾಡಿಸಬೇಡಿ ಅಂತಲೇ ಹೇಳಬೇಕಾಗತ್ತೆ. ಬೇಸಿಕ್ ಎಜುಕೇಷನ್ ಕೊಡಬೇಕಾಗ್ತದೆ. ಇಲ್ಲ, ಈ ಹುಡುಗ ಇಂಜಿನಿಯರಿಂಗ್ ಇವನ ಕೈಲಿ ವಿತ್ಸ್ಟ್ಯಾಂಡ್ ಆಗಲ್ಲ, ಮೈಂಡ್ ಮಾಡ್ತಾನೆ, ಬೇಕಾದ್ರೆ ಸರ್ಟಿಫಿಕೇಟ್ ಇರುತ್ತೆ, ಇಂಜಿನಿಯರಿಂಗ್ ಅಂತ ಹೇಳ್ಕೋಬೋದು, ಬಟ್ ಇಂಜಿನಿಯರ್ ಥರ ಅವನು ವ್ಯವಹಾರ ಮಾಡಲ್ಲ. ನಾವು ಓದೋದು ಯಾಕೆ? ಮುಂದಿನ ಉದ್ಯೋಗಕ್ಕೋಸ್ಕರ, ಮುಂದಿನ ಜೀವನಕ್ಕೋಸ್ಕರ. ಬರೀ ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡ್ತೀವಿ? ನಾನು ಇಂಜಿನಿಯರಿಂಗ್ ಮಾಡಿದ್ದೇನೆ, ಸರ್ಟಿಫಿಕೇಟ್ ಇದೆ, ಆ ಸರ್ಟಿಫಿಕೇಟ್ ಕೂಡ ಆಯಿತು ಬೀರುವಾಲಿಟ್ಟು ಒಂದು 7-8 ವರ್ಷ ಆಯಿತು. ಏನು ಮಾಡಬೇಕು? ಉಪಯೋಗ ಇಲ್ಲ. ಸರ್ಟಿಫಿಕೇಟಲ್ಲಿದ್ದರೆ ಏನು ಪ್ರಯೋಜನ? ಅದೇ ರೀತಿ ಬುಧ ಚೆನ್ನಾಗಿದ್ದರೆ ಬರೀ ಅವನು ಬುದ್ಧಿವಂತ ಆಗೋದೇ ಅಲ್ಲ, ಅವನ ಕಲ್ತಂಥ ವಿದ್ಯೆಯನ್ನು ಮುಂದುವರಿಸಿಕೊಂಡು ಹೋಗ್ತಾನೆ, ಉಪಯೋಗ ಮಾಡಿಕೊಳ್ತಾನೆ. ಆ ಸಮಯ ನಮಗೆ ಯಾವಾಗ ಬುಧ ವೀಕ್ ಆಗ್ತಾನೋ ಹೆಚ್ಚಿನ ಓದುಗಳನ್ನು ಓದಿಸಬಾರ್ದು. ಸುಮ್ಮನೆ ಸರ್ಟಿಫಿಕೇಟ್ ಇಟ್ಕೊಂಡು ಒಂದು ಇಂಜಿನಿಯರಿಂಗ್ ಮಾಡಿದ್ದಾನೆ ಅಂತ ಅಂದುಕೊಳ್ಳೋದಕ್ಕಿಂತಲೂ ಅವನು ನೀವು ಜೀವನಕ್ಕೆ ಬೇಕಾದಂಥ ಯಾವುದನ್ನು ಬೇರೆ ಓದೋದು ಉತ್ತಮ. ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿಬಿಟ್ಟು ಸಣ್ಣ ಸಣ್ಣ ಬ್ಯಾಂಕಲ್ಲಿ ಕ್ಲರ್ಕ್ಗಳು ಓದ್ತಾ ಇರ್ತಾರೆ, ಕ್ಲರ್ಕ್ಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಇಂಜಿನಿಯರಿಂಗ್ ಯಾಕೆ ಮಾಡಬೇಕು? ಅದೇ ಸಮಯದಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಓದಿದರೆ ಅಟ್ಲೀಸ್ಟ್ ಆಫೀಸರ್ನ ಆಗ್ತಿದ್ದ. ಅಕ್ಕಪಕ್ಕದವ್ರ ಮನೆ ನೋಡಿ ಅವ್ರು ನೋಡಿ ನಾವು ಅದಾಗಬೇಕು ಅಂತಂದರೆ, ನನ್ನ ಮಗಗೆ ಆ ಟ್ಯಾಲೆಂಟ್ ಇದೆಯಾ, ಆ ಎಫಿಷಿಯನ್ಸಿ ಇದೆಯಾ, ನನ್ನ ಮಗನಿಗೆ ಇಂಜಿನಿಯರಿಂಗ್ ಮಾಡೋ ಎಫಿಷಿಯನ್ಸಿ ಇದೆಯಾ ಅಂತ ಫಸ್ಟ್ ನೋಡಬೇಕು. ಅದು ಆಲೋಚನೆ ಮಾಡಬೇಕು. ಇದು ಕೆಲವೊಮ್ಮೆ ಜ್ಯೋತಿಷ್ಯನ ಹತ್ರ ಬಂದು ನಮ್ಮ ಮಗಂದು 10th ಆಗೋಗ್ತಾ ಇದೆ, PUC ಆಗ್ತಾ ಇದೆ, ಮುಂದೆ ಯಾವ ಕೋರ್ಸ್ ತೊಗೊಂಡ್ರೆ ಒಳ್ಳೆಯದು ಅಂತ ತಂದೆ ತಾಯಿಗಳು ಬಂದು ಕೇಳುವಂಥ ಸಂದರ್ಭ ಈಗ ಇದೆ ಕೆಲವಿನ ಕಡೆ. ಆವಾಗ ಅಡ್ವೈಸ್ ಮಾಡಬೇಕಾಗ್ತದೆ. ಬುಧ ಏನಾದರೂ ವೀಕ್ ಆಗಿದ್ದ ಅಂತಂದರೆ ಹೆಚ್ಚಿನ ಓದಿ ತಲೆಗೆ ಹೋಗಲ್ಲ, ಓದಿದರೂ ಕೂಡ ನಿಮಗೆ ಮುಂದೆ ಏನೋ ಪ್ರಯೋಜನ ಆಗಲ್ಲ. ಅವನು ಅದನ್ನು ಬಿಟ್ಟು ಬೇರೆ ಏನೋ ಮಾಡ್ತಾನೆ, ಸುಮ್ಮನೆ ದುಡ್ಡು ವೇಸ್ಟು, ಟೈಮ್ ವೇಸ್ಟು, ಅವನಿಗೆ ಪ್ರೆಷರ್ ಆ ಟೈಮಲ್ಲ. ಇಷ್ಟೆಲ್ಲ ಯಾಕೆ ತೊಗೊಳ್ತೀರಿ? ನಾರ್ಮಲ್ ಕೋರ್ಸ್ ಏನಾದರೂ ಮಾಡಿಸಿ, ಒಂದು ಡಿಗ್ರಿ, ಯಾವುದೋ ಒಂದು ಡಿಗ್ರಿ ಇಲ್ಲ ಅಂತ ಮಾಡಿಸಿ, ಅಟ್ಲೀಸ್ಟ್ ಡಿಗ್ರಿ ಇರುತ್ತೆ. ಮುಂದೆ ಏನಾದರೂ ಸ್ಪೆಷಲ್ ಸ್ಕಿಲ್ಸ್ ಏನಾದರೂ ಹೇಳ್ಕೊಡಿ, ಜೀವನದಲ್ಲಿ ಮುಂದುವರಿತಾನೆ. ಎಷ್ಟೋ ಜನ ಬ್ರಾಹ್ಮಣ ಸಮುದಾಯದಲ್ಲಿ ನೋಡಿದ್ದೀನಿ, ಇಂಜಿನಿಯರಿಂಗ್ ಮಾಡಿ ಪೌರೋಹಿತ್ಯವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅದೇ ಇಂಜಿನಿಯರಿಂಗ್ ಮಾಡೋದು ಬಿಟ್ಟು ಸಣ್ಣತನದಲ್ಲೇ ವೇದ ಹೇಳ್ಕೊಟ್ಟಿದ್ರೆ ದೊಡ್ಡ ಪೌರೋಹಿತ್ಯನೋ ಪಂಡಿತನ ಆಗ್ತಿದ್ದ. ಇಲ್ಲ 4 ಮಂತ್ರಗಳು ಕಲ್ತ್ಕೊಂಡು ಪೌರೋಹಿತ್ಯ ಮಾಡೋದು ಹೇಗಿದೆ? ಇದು ಮಕ್ಕಳ ಎಫಿಷಿಯನ್ಸಿ ತಿಳ್ಕೊಂಡು ಮುಂದುವರಿಸಬೇಕು. ಯಾರಾದರೂ ಕೂಡ ನಮ್ಮ ಮಗನ ಮುಂದೆ ಏನು ಯಾವುದಕ್ಕೆ ಹಾಕೋಣ ಅಂತ ಕೇಳಿದಾಗ ಬುಧ ಸ್ಟ್ರಾಂಗ್ ಆಗಿದ್ದರೆ ದೊಡ್ಡ ಓದುಗಳನ್ನು ಓದಿಸಿ ತೊಂದರೆ ಇಲ್ಲ. ಬುಧ ಯಾವಾಗ ವೀಕ್ ಆಗ್ತಾನೆ ದೊಡ್ಡ ಓದುಗಳನ್ನು ಓದಿಸ್ಬೇಡಿ. ಈ ಹುಡುಗ ವಿತ್ಸ್ಟ್ಯಾಂಡ್ ಆಗಲ್ಲ, ಅಷ್ಟು ಆಗಲ್ಲ, ಸಣ್ಣ ಕೋರ್ಸ್ ಯಾವುದನ್ನು ಮಾಡಿಸಿ, ಒಂದು ಡಿಗ್ರಿ ಅಂತಿರಲಿ, ಮತ್ತು ಅವನಿಗೆ ಬೇಕಾದ ಸ್ಪೆಷಲ್ ಸ್ಕಿಲ್ಸ್ ಏನಾದರೂ ಹೇಳ್ಕೊಡಿ. ಅವನಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ
ಆ ಸ್ಕಿಲ್ಸ್ ಹೇಳ್ಕೊಡಿ. ಇಲ್ಲ ಓದಿಸ್ತೀನಿ ಅಂದರೆ ಇಂಜಿನಿಯರಿಂಗ್ ಮಾಡ್ತಾನೆ, ಸರ್ಟಿಫಿಕೇಟ್ ಇರುತ್ತೆ, ಉದ್ಯೋಗಗಳಿಗೋಸ್ಕರ ಅಲ್ಕೊತಾ ಇರ್ತಾನೆ. ಯಾಕಂದರೆ ಟ್ಯಾಲೆಂಟ್ ಇರೋದಿಲ್ಲ, ಬುದ್ಧಿವಂತಿಕೆ ಇರೋದಿಲ್ಲ. ಆದ ಕಾರಣ ಓನ್ನಾಗಿ ಉದ್ಯೋಗಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅವನಿಗೆ ಬರಲ್ಲ. ಅವನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಪ್ಲೇಸ್ಮೆಂಟ್ ಬರಲಿಲ್ಲ, ಪ್ರಮೋಷನ್ ಬರಲಿಲ್ಲ, ಇನ್ನೊಂದು ಬರಲಿಲ್ಲ ಅಂತ ಒದ್ದಾಡ್ತಾ ಇರ್ತಾನೆ. ಅದೇ ಬುದ್ಧಿ ಇತ್ತಂದ್ಕೊಳ್ಳಿ, ಅವನೇ ಆಪರ್ಚುನಿಟಿಯನ್ನು ಹುಡ್ಕೊಂಡು ಹೋಗ್ತಾನೆ. ಆ ರೀತಿ ನಾವು ಅಡ್ವೈಸ್ ಮಾಡಬೇಕಾಗತ್ತೆ. ಬುಧ ವೀಕ್ ಆಗಿದ್ದರೆ ಹೆಚ್ಚಿನ ಓದುಗಳನ್ನು ಓದಿಸುವಂಥದ್ದಕ್ಕೆ ತಡಿಬೇಕಾಗ್ತದೆ. ಆ ಮಕ್ಕಳಿಗೆ ಕೂಡ ತುಂಬ ತಲೆ ಭಾರ ಆಗ್ತದೆ ಅಷ್ಟು ಓದು. ಯಾಕಂದರೆ ರಿಕಲೆಕ್ಟ್ ಪವರ್ ಇರಲ್ಲ. 10th ಕ್ಲಾಸ್ವರೆಗೂ ಬೇಕಾದ್ರೆ ಬೈ ಹಾರ್ಟ್ ಮಾಡಿ ಬರೆದು ಬಿಡ್ತಾರೆ. ಬುಧ ವೀಕ್ ಆದರೂ ಕೂಡ ಚಂದ್ರ ಸ್ಟ್ರಾಂಗ್ ಇತ್ತು ಅಂದ್ಕೊಳ್ಳಿ, ಬೈ ಹಾರ್ಟ್ ಮಾಡಿ ಬರೆದು ಬಿಡ್ತಾರೆ. ದೊಡ್ಡ ದೊಡ್ಡ ಓದುಗಳನ್ನ ಬೈ ಹಾರ್ಟ್ ಹೆಂಗೆ ಮಾಡಬೇಕು? ಇಂಜಿನಿಯರಿಂಗ್, ಮೆಡಿಕಲ್ ಮೇಲೆ ಫೈನಲ್ ಇಯರ್ ಇದ್ದಾಗ ಬೈ ಹಾರ್ಟ್ ಮಾಡ್ಲಿಕ್ಕೆ ಆಗ್ತದ? ಆಗುವುದಿಲ್ಲ, ತೊಂದರೆ ಆಗ್ತದೆ. 10th ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾನಿರಿ ಅಂತಂದ್ರೆ ಅದನ್ನು ಇಲ್ಲಿ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. 10th ಕ್ಲಾಸ್ ಬೇಕಾದ್ರೆ ಬೈ ಹಾರ್ಟ್ ಮಾಡ್ಬೋದು, ಕಾಪಿ ಹೊಡಿಬೋದು. ಇಲ್ಲಿ ದೊಡ್ಡ ದೊಡ್ಡ ಓದುಗಳನ್ನ ಹಂಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಬುಧ ಚೆನ್ನಾಗಿದ್ದರೆ ಈ ಥರ ಅಡ್ವೈಸ್ ಮಾಡಬೇಕು. ಅದೇ ಸೂರ್ಯ, ನೆಕ್ಸ್ಟ್ ಸೂರ್ಯ ಅಲ್ಲ, ಆಧಿಪತ್ಯ ಬಲ. ಒಂದು ವೇಳೆ ಈ ಆಧಿಪತ್ಯ ಬಲ ಬಲಹೀನವಾಗಿದ್ದರೆ ಏನು ಮಾಡಬೇಕು? ಆಧಿಪತ್ಯ ಬಲಹೀನವಾಗಿದೆ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಕಡಿಮೆ ಇದೆ ಅಂತ ಅರ್ಥ. ಅವಕಾಶಗಳು ಕಡಿಮೆ ಬರುತ್ತೆ. ಆವಾಗ ನಮಗಿರೋ ಏಕೈಕ ಮಾರ್ಗ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳೋದು. ಎಷ್ಟೋ ಕಡೆ ರೆಮಿಡೀಸ್ ಹೇಳ್ತಾರೆ, ಪ್ರದಕ್ಷಿಣೆ ಮಾಡಿ, ಗುಡಿಗೆ ಹೋಗಿ ನಮಸ್ಕಾರ ಮಾಡಿ, ಪೂಜೆ ಮಾಡಿ, ಹೋಮ ಮಾಡಿ ಅಂತ ಹೇಳ್ತಾರೆ. ಯಾಕೆಂತಂದರೆ ಭಗವಂತನಿಗೆ ಸಂಬಂಧಪಟ್ಟ ಯಾವುದೇ ಒಂದು ಮಾಡಿದರೂ ಕೂಡ ಅದಕ್ಕಿಷ್ಟು ಪುಣ್ಯ ಅಂತ ಬರುತ್ತೆ. ಆ ಪುಣ್ಯ ಅಕ್ಯುಮುಲೇಟ್ ಆಗಿ ಇವನಿಗೆ ಬೇಕಾದಂಥ ಅನುಕೂಲಗಳು ಈಡೇರ್ತವೆ. ಪುಣ್ಯ ಅಕ್ಯುಮುಲೇಟ್ ಆಗಬೇಕು. ನಾವು ಮಾಡೋದು ಅದಕ್ಕೆ. ತೀರ್ಥಯಾತ್ರೆ, ಹಿಂದೆ ತೀರ್ಥಯಾತ್ರೆಗಳು ಮಾಡ್ತಿದ್ರು, ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಿದ್ರು, ದೀಪ ಹಚ್ತಿದ್ರು, ದೇವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು. ಇದೆಲ್ಲ ಯಾವುದಕ್ಕೋಸ್ಕರ? ಪುಣ್ಯವನ್ನು ಅಕ್ಯುಮುಲೇಟ್ ಮಾಡಿಕೊಳ್ಳೋದಕ್ಕಾಗಿ. ಯಾವಾಗ ಇವನಿಗೆ ಬೇಕಾದಷ್ಟು ಪುಣ್ಯ ಜನರೇಟ್ ಆಯಿತೋ ಅನುಕೂಲ ಮುಂದೆ ಉರಿತದೆ, ಎಲ್ಲ ಅವಕಾಶಗಳು ಬರ್ತದೆ. ನಾವು ಮಾಡಿರೋ ಪುಣ್ಯ ಸರಿ ಹೋಗದೇ ಇದ್ದಾಗ ಪುಣ್ಯವನ್ನು ತಂದುಕೊಳ್ಬೇಕು. ಹಿಂದಿನ ಕಾಲದಲ್ಲಾದರೆ ರಾಜರೇನು ಮಾಡ್ತಿದ್ರು? ಬಂಗಾರವನ್ನು, ಸಂಪತ್ತನ್ನು ದಾನ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಡ್ತಿದ್ರು. ಈ ರೀತಿ ಪುಣ್ಯವನ್ನು ನಿಮಗೆ ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ಕೊಡೋರು ಯಾರೂ ಇಲ್ಲ. ಒಬ್ಬ ಬ್ರಾಹ್ಮಣಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಪುಣ್ಯ ತಗೊಳ್ಳೋಣ ಅಂತಂದರೆ ಆ ಬ್ರಾಹ್ಮಣಿಗೆ 1 ಲಕ್ಷ ರೂಪಾಯಿ ಪುಣ್ಯ ಇರಬೇಕಲ್ಲ ಕೊಡಬೇಕಾದ್ರೆ. ಎಲ್ಲರೂ ಕೂಡ ಪುಣ್ಯವನ್ನು ಯಾವುದಕ್ಕೋಸ್ಕರ ದಕ್ಷಿಣೆ ಇದೆಲ್ಲ ಕೊಡ್ತಾರೆ ಅಂತಂದರೆ ಅವನ ಹತ್ರದಿಂದ ಪುಣ್ಯ ತಂದುಕೊಳ್ಳಿಕ್ಕೆ. ಇವತ್ತಿನ ದಿನ ದಕ್ಷಿಣ ಬ್ರಾಹ್ಮಣನಿಗೆ ದಕ್ಷಿಣೆ ಯಾಕೆ ಕೊಡ್ತಾ ಇದ್ದೀವಿ ಅಂತ ಕೂಡ ಗೊತ್ತಿಲ್ಲ. ಅವನಲ್ಲಿ ಪುಣ್ಯ ಇದೆಯಾ? ಇಲ್ಲ. ಇಲ್ಲದಾಗ ಕೊಟ್ಟರೆ ಏನಾಗ್ತದೆ? ಅವನೇನಾದರೂ ಪಾಪ ಕೆಲಸ ಮಾಡಿದ್ರೆ ಆ ಪಾಪ ಬಂದು ತಗೊಳ್ಳಿ ಬರ್ತೇವೆ. ಒಳ್ಳೆ ಕೆಲಸಗಳನ್ನು ಮಾಡ್ತಾ, ಸದಾಚಾರ ಮಾಡ್ತಾ, ಅದಕ್ಕೆ ಯಾವ ಸತ್ಪಾತ್ರ ಧಾರಣೆಗೆ ದಾನ ಮಾಡಬೇಕು ಅಂತಿದೆ. ಯಾಕೆಂದರೆ ಅವನಂದ್ರೆ ಪುಣ್ಯ ಇದ್ದರೆ ನಿಮಗೆ ಬರುತ್ತೆ. ಇಲ್ಲ ನೀವು ದಾನ ಕೊಟ್ಟು ಅವನು ಕೆಟ್ಟ ಕೆಲಸ ಮಾಡಿದರೆ ಅವನ ಕೆಟ್ಟ ಕೆಲಸಕ್ಕೆ ಪ್ರೋತ್ಸಾಹಿಸಿದ್ದಕ್ಕೆ ಬೇಕಾದಂಥ ಪಾಪ ನಿಮಗೆ ಬರುತ್ತೆ. ಒಳ್ಳೇದು ಮಾಡೋದು ಪರವಾಗಿಲ್ಲ, ಕೆಟ್ಟದ್ದು ಮಾಡೋಕ್ಕೋಬಾರ್ದು ನಮ್ಮ ಇಷ್ಟಕ್ಕೆ ನಾವು. ಹಾಗಾಗಿ ಪುಣ್ಯವನ್ನು ತಂದುಕೊಳ್ಬೇಕಾದ್ರೆ ಬ್ರಾಹ್ಮಣನ ಹತ್ರ ತಂದುಕೊಳ್ಬೇಕು. ಇವತ್ತಿನ ದಿನ ನಿಮಗೆ ಈ ಬ್ರಾಹ್ಮಣನ ಹತ್ರ ಯಾವ ಪುಣ್ಯ ಇದೆ ಗೊತ್ತಾಗಲ್ಲ. ಇರೋ ಮಾರ್ಗ ಒಂದೇ, ಗುರುಗಳ ಹತ್ರ, ದೇವರ ಹತ್ರ. ನಮಗೆ ಗುರುಗಳಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಾಗಲಿ, ದತ್ತಾತ್ರೇಯರಾಗಲಿ, ಸಾಯಿಬಾಬಾ ಆಗಲಿ, ಎಷ್ಟೋ ಜನ ಗುರುಗಳಿದ್ದಾರೆ. ಅವರನ್ನು ರಿಕ್ವೆಸ್ಟ್ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಈ ರೀತಿ ಕಷ್ಟದಲ್ಲಿದೆ, ಮುಂದುವರಿತಾ ಇಲ್ಲ, ನೀನೇ ನನಗೆ ಸಹಾಯ ಮಾಡು ಅಂತಂದಾಗ ಅವರ ಪುಣ್ಯವನ್ನು ನಮಗೆ ಶೇರ್ ಮಾಡ್ತಾರೆ. ಗುರುಗಳ ಹತ್ರ ಬೇಕಾದಷ್ಟು ಪುಣ್ಯ ಇರುತ್ತೆ, ಅವರು ಶೇರ್ ಮಾಡ್ತಾರೆ. ಅವ್ರು ಶೇರ್ ಮಾಡಿದ್ರೇ ಅವ್ರಿಗೆ ಪುಣ್ಯ ಕನ್ಸ್ಯೂಮ್ ಆಗ್ತದೆ. ಗುರುಗಳೆಲ್ಲ ಕೂಡ ಆ ಪುಣ್ಯವನ್ನು ಲೌಕಿಕ ಸುಖಭೋಗಗಳಿಗೆ ಅನುಭವಿಸ್ಲಿಕ್ಕೆ ಆಗಲ್ಲ. ನಮಗೆ ರಾಘವೇಂದ್ರ ಸ್ವಾಮಿಗಳ ಕಥೆ ಕೇಳಿರ್ಬೋದು. 700 ವರ್ಷ ಸಜೀವ ಬೃಂದಾವನದಲ್ಲೇ ಇರ್ತಾರೆ. ಯಾಕೆ? ವ್ಯಾಸರಾಯರಾಗಿದ್ದಾಗ 700 ಪ್ರಾಣ ಪ್ರತಿಷ್ಠೆ, ಹನುಮನ್ ದೇವರ ವಿಗ್ರಹಗಳನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು. 700 ವರ್ಷಕ್ಕೆ ಬೇಕಾದ ಪುಣ್ಯ ಬಂತು. ಯತಿಗಳು ಪುಣ್ಯ ತಗೊಂಡು ಏನು ಮಾಡ್ತಾರೆ? ಗೃಹಸ್ಥರಿಗಾದರೂ ಪುಣ್ಯ ಇದ್ದರೆ ಆ ದುಡ್ಡು ಈ ದುಡ್ಡು ಮಾಡಿ ಬಿಲ್ಡಿಂಗ್ ಕಟ್ಟಿ ಅಧಿಕಾರವನ್ನು ತಗೊತೀವಿ. ಯತಿಗಳು ಏನು ಮಾಡ್ತಾರೆ? ಪುಣ್ಯ ತಗೊಂಡು ಅನುಭವಿಸ್ಲಿಕ್ಕೆ ಆಗಲ್ಲ. ಏನು ಮಾಡಬೇಕು? ಶೇರ್ ಮಾಡಬೇಕು. ಯಾರಿಗೆ ಶೇರ್ ಮಾಡಬೇಕು? ಜೆನ್ಯೂನ್ ರೀಸನ್ ಯಾರಿಗಿರ್ತೀಯೋ ಅವ್ರಿಗೆ ಶೇರ್ ಮಾಡಬೇಕು. ಎಲ್ಲರಿಗೂ ಶೇರ್ ಮಾಡಿದ್ರೆ ಮತ್ತೆ ಪಾಪ ಬರುತ್ತೆ. ಜೆನ್ಯೂನ್ ರೀಸನ್ನಿಂದ ಯಾರು ಬಂದು ತನ್ನನ್ನು ಅಪೇಕ್ಷೆ ಪಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಅವರು ಪುಣ್ಯವನ್ನು ಕೊಡ್ತಾರೆ. ಹಾಗಾಗಿ ಗುರುಗಳನ್ನು ಹಿಡ್ಕೊಂಡು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಜ್ಯೋತಿಷ್ಯದಲ್ಲಿ ಕೂಡ ಪುಣ್ಯಕಾರಕ ಯಾರು? ಗುರುಗ್ರಹ. ಹಾಗಾಗಿ
ಆಧಿಪತ್ಯ ಬಲದ ಏನಾದರೂ ಬಲಹೀನವಾದರೆ ಗುರುಗಳ ಪ್ರಾರ್ಥನೆ, ಇವನ ಕಾಂಟ್ರಿಬ್ಯೂಷನ್ ಇರಬೇಕು. ಸುಮ್ಮನೆ ಮಠದಲ್ಲಿ ಹೋಗಿ ಅಲ್ಲೇನೋ ಒಂದು ಲಿಸ್ಟ್ ಆಫ್ ಸೇವೆಗಳಿರುತ್ತೆ, ಸೇವೆ ಮಾಡಿಸಿದ್ರೆ ಮೇಲೆ ಲಿಸ್ಟ್ ಓದಿ, ನಾವು ಒಂದು ಕರೆನ್ಸಿ ನೋಟನ್ನು ಕೊಟ್ಟು ಒಂದು ಸೇವೆ ಬುಕ್ ಮಾಡಿಕೊಂಡು ಅಲ್ಲಿ ಹೋಗಿ ಅವರು ಗುರುಗಳ ವಿಗ್ರಹದ ಮುಂದೆ ಒಂದು ಸಂಕಲ್ಪ ಮಾಡಿಸಿಬಿಡ್ತಾರೆ, ಪ್ರಸಾದ ಕೊಡ್ತಾರೆ, ಮಾಡಿಬಿಟ್ಟಿವಿ ಅಂತ ಅಂದಿರ್ತೀವಿ. ಆದರೆ ನಮ್ಮ ಕಾಂಟ್ರಿಬ್ಯೂಷನ್ ಹಿಂದೆ ಅಲ್ಲಿ ಗುರುಗಳನ್ನು ರಿಕ್ವೆಸ್ಟ್ ಮಾಡಿಕೊಳ್ಳೋದು ಏನೂ ಇರಲ್ಲ. ಅದಕ್ಕೆ ಪ್ರದಕ್ಷಿಣ ನಮಸ್ಕಾರ ಮಾಡು, ಒಂದು ತುಪ್ಪದಿಂದ ದೀಪ ಹಚ್ಚು, ಯಾತ್ರೆ ಮಾಡಿ ಬಾ. ಈ ಥರ ಕಾಂಟ್ರಿಬ್ಯೂಷನ್, ನಿನಗಾಗಿ ನಾನು ಬಂದಿದ್ದೇನೆ, ಇಷ್ಟು ಕಷ್ಟಪಟ್ಟು ಬಂದಿದ್ದೇನೆ. ನಮ್ಮ ಕಷ್ಟ ಗುರುಗಳಿಗೆ ಗೊತ್ತಾಗಬೇಕು. ನಾವು ಸುಮ್ಮನೆ ಸಿಂಪಲಾಗಿ ಹೋಗಿ ಅಲ್ಲಿ ಒಂದು ಲಿಸ್ಟ್ ಆಫ್ ನೋಡಿ ಒಂದು ಕಂಪ್ಯೂಟರ್ ಸೇವಾ ಟಿಕೆಟ್ ತೊಗೊಂಡಷ್ಟು ಮಾತ್ರಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಇಲ್ಲ, ಇವನೇನು ಕಷ್ಟಪಟ್ಟಿದ್ದಾನೆ ಅಂತಂತಾರೆ. ಹಾಗಾಗಿ ನಮ್ಮ ಕಷ್ಟ ಗೊತ್ತಾಗಬೇಕು, ನಮ್ಮ ಜೆನ್ಯೂನ್ ರೀಸನ್ ಅಂತ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ಪ್ರದಕ್ಷಿಣ ನಮಸ್ಕಾರ ಮಾಡೋದಾಗಲಿ ಅಥವಾ ಒಂದು ದೀಪ ಹಚ್ಚೋದಾಗಲಿ, ದಿನಾಗೂ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗಲಿ ಮಾಡಬೇಕು. ಇದು ಹೇಳಿದ ತಕ್ಷಣ ಕೇಳ್ತಾರೆ, ನಾನೇ ಮಾಡಬೇಕಾ, ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತಾರೆ. ಮಾಡಲಿಕ್ಕೆ ಉತ್ಸಾಹ ಇಲ್ಲದಾಗ ಈ ಥರ ಪ್ರಶ್ನೆಗಳೆಲ್ಲ ಬರುತ್ತೆ. ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತಾರೆ, ಅಂದರೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲದಾಗ ಬರೋ ಪ್ರಶ್ನೆ ಅದೇ. ನನ್ನ ಕೆಲಸ ಆಗೋರ್ಗೂ ಮಾಡಬೇಕು. ಈಗ ನಾವು ಯಾರ ಹತ್ರನ ಒಂದು ಕೆಲಸ ಆಗ್ಬೇಕಾದ್ರೆ ಏನು ಮಾಡ್ತೇವೆ, ಗೌರ್ಮೆಂಟ್ ಹತ್ರ ಒಂದು ಕೆಲಸ ಆಗ್ಬೇಕಾದ್ರೆ ಏನು ಮಾಡ್ತೇವೆ, ಎಷ್ಟು ದಿನ ಹೋಗ್ಬೇಕಂದ್ರೆ ಕೆಲಸ ಆಗೋರ್ಗೂ ಹೋಗಬೇಕು. ಗೌರ್ಮೆಂಟ್ ಸುತ್ತು ತಿರುಗಬೇಕು, ನಂಗೆ ಪೆನ್ಷನ್ ಬರ್ತಾ ಇಲ್ಲ, ಪೆನ್ಷನ್ ಪೇಪರ್ಸ್ ಕೊಟ್ಟಿಲ್ಲ, ಸುತ್ತಾ ಇರ್ತೀವಿ ಸಾಯೋ ತನಕ. ಕೋರ್ಟ್ ಸುತ್ತು ಎಷ್ಟು ಸರಿ ಸುತ್ತೀವಿ, ನಮ್ಮ ಪರ ಆಗೋವರೆಗೂ ನಾವು ಸುತ್ತೀವೋ ಇಲ್ಲೋ. ಹಾಗೆ ಅವ್ರು ಮಾಡಿದಂಗೆ ಭಗವಂತ ಮಾಡಲ್ಲ. ನಮ್ಮ ರೀಸನ್ ಜೆನ್ಯೂನ್ ಇತ್ತಂದರೆ ಇಮಿಡಿಯೇಟ್ಲಿ ಮಾಡಿಬಿಡ್ತಾನೆ. ಅಲ್ಲೇನು ಬಾರ್ಗೇನಿಂಗ್ ಆಗಲಿ, ಲಂಚ ಕೊಡೋದಾಗಲಿ ಆ ಥರ ಏನೂ ಇಲ್ಲ. ಆದರೆ ಇಲ್ಲಿ ಮಾತ್ರ ಏನು ಮಾಡ್ತೇವೆ, ನಾನೇ ಮಾಡಬೇಕಾ, ಎಷ್ಟು ಸಲ ಸುತ್ತಬೇಕು, ಯಾವ ವಾರ ಸುತ್ತಬೇಕು, ಒಂದು ಮಂತ್ರ ಜಪ ಹೇಳಿದ್ರೆ ನಾನೇ ಮಾಡಬೇಕಾ, ಕೇಳಿದ್ರೆ ಸಾಕಾ, ನಾನು ಓದಬೇಕಾ, ಇಷ್ಟೆಲ್ಲ ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ಅರ್ಧ ಭಾಗ ಜ್ಯೋತಿಷ್ಯರ ಗೈಡೆನ್ಸ್, ಲ್ಯಾಕ್ ಆಫ್ ಗೈಡೆನ್ಸ್ ಇರೋದಾದರೆ ಇನ್ನು ಅರ್ಧ ಭಾಗ ಇಂಟ್ರೆಸ್ಟ್ ಇಲ್ಲದೆ ಇರೋದು. ಹೇಳ್ಕೊ ನನ್ನ ಕೆಲಸ ಆಗೋವರೆಗೂ ಭಗವಂತನ ಹತ್ರ ಹೋಗು, ಸೇವೆ ಮಾಡು, ಈ ಥರ ಗೈಡ್ ಮಾಡಬೇಕಾಗ್ತದೆ. ಇದಕ್ಕೊಂದೇ ನಮಗೆ ಆಧಿಪತ್ಯ ಪ್ರಾಬ್ಲಮ್ ಬಂದರೆ ಭಗವಂತನಿಗೆ ಗುರುಗಳಿಗೆ ಎಸ್ಕಲೇಟ್ ಮಾಡೋದು ಬಿಟ್ಟರೆ ಬೇರೆ ಏನಿಲ್ಲ. ಈ ಸ್ಥಾನಬಲ ಕಾರಕ ಬಲ ಪ್ರಾಬ್ಲಮ್ ಇದ್ದರೆ ನಾವೇ ಸೊಲ್ಯೂಷನ್ ಕೊಡ್ಬೋದು. ಇನ್ನು ಜ್ಯೋತಿಷ್ಯ ಏನು ಮಾಡ್ಬೋದು, ಯಾವ ಸಮಯದಲ್ಲಿ ನಿಂಗೆ ಅನುಕೂಲ ಆಗುತ್ತೆ ಅಂತ ಸಮಯ ಹೇಳ್ಬೋದು. ಅದು ಮುಂದಿನ ದಿನಗಳಲ್ಲಿ ದಶಗಳ ವಿಚಾರದಲ್ಲಿ ಬರುತ್ತೆ. ಈ ರೀತಿ ಸ್ಥಾನ ಕಾರಕ ಬಲ ಆಧಿಪತ್ಯ ಬಲವನ್ನು ನೋಡ್ತೇವೆ. ನೆಕ್ಸ್ಟ್ ಭಾಳ ಜನ ಏನು ಕೇಳ್ತಾರೆ, ನನ್ನ ಮಗ ಯಾವ ಓದಿದ್ರೆ ಒಳ್ಳೆಯದು ಅಂತ ಕೇಳ್ತಾರೆ. ಯಾವುದು, ಇಂಜಿನಿಯರಿಂಗ್ ಮಾಡಿಸ್ಲೋ ಅಥವಾ ಮೆಡಿಕಲ್ ಮಾಡಿಸ್ಲೋ ಅಥವಾ ಜನರಲ್ ಎಜುಕೇಷನ್ ಮಾಡಿಸ್ಲೋ ಅಂತ ಕೇಳ್ತಾರೆ. ಆವಾಗ ಏನು ಮಾಡಬೇಕು ಅಂದರೆ, ಚತುರ್ಥ ಸ್ಥಾನ ಯಾವುದಾಗತ್ತೆ ಅದರಲ್ಲಿ ನಾವಿನ್ನು ಸ್ವಲ್ಪ ನವಾಂಶ ಅಂತ ಹೋಗಬೇಕಾಗ್ತದೆ. ಸೊ ನವಾಂಶ ಚಕ್ರ ಇದರಲ್ಲಿ ನೋಡ್ತೇವೆ. ಇನ್ನು ನಾನು ನವಾಂಶ ಅಂತ ಅಂಬೋದು ಪಾಠ ಹೇಳಲಿಲ್ಲ, ನವಾಂಶ ಚಕ್ರದ ಪಾಠ ಬಂದಾಗ ಇದನ್ನು ಹೇಳ್ತೇನೆ. ಆದರೂ ರೂಲ್ ಏನಂತಂದರೆ, ಜಾತಕದಲ್ಲಿ ಚತುರ್ಥ ಸ್ಥಾನಾಧಿಪತಿ ಯಾರಾಗ್ತಾನೆ ಆ ಗ್ರಹ ನವಾಂಶದಲ್ಲಿ ಯಾರ ಮನೆಗಿದ್ದಾನೆ ಅಂತ ನೋಡ್ಕೊಳ್ಳಿ. ಚತುರ್ಥ ಸ್ಥಾನಾಧಿಪತಿ ಗುರು ನವಾಂಶ ಚಕ್ರದಲ್ಲಿ ಬುಧನ ಮನೆಗಿದ್ದಾನೆ. ಬುಧನಿಗೆ ಸಂಬಂಧಪಟ್ಟ ಎಜುಕೇಷನ್ ಮಾಡಿಸ್ಬೇಕು. ಬುಧ ಅಂತಂದರೆ ಅಕೌಂಟ್ಸ್ ಆಗಲಿ, ಬ್ಯಾಂಕ್ ಆಗಲಿ, ಎಜುಕೇಷನ್ ಏರಿಯಾ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಕೋರ್ಸುಗಳು ಮಾಡಿಸು ಅಂತ ಹೇಳಬೇಕು. ಕುಜ ಆಯ್ತು ಅಂದ್ಕೊಳ್ಳಿ, ಮೆಡಿಕಲ್ ಮಾಡಿಸ್ಬೋದು, ಇಂಜಿನಿಯರಿಂಗೂ ಮಾಡಿಸ್ಬೋದು. ನಾನು ಮೆಡಿಕಲ್ ಮಾಡಲ್ಲ, ಇಂಜಿನಿಯರಿಂಗ್ ಮಾಡಲ್ಲ ಅಂತಂದರೆ ಅವ್ರ ಆಸಕ್ತಿ ಯಾವುದಿದ್ರೆ ಅದು ಮಾಡ್ಬೋದು. ಕುಜ ಬಂದು ಮೆಡಿಕಲ್, ಇಂಜಿನಿಯರಿಂಗ್ ಎರಡಕ್ಕೂ ಕೂಡ ಅನುಕೂಲ ಮಾಡಿಕೊಡ್ತಾನೆ. ಸಪ್ರೇಟಾಗಿ ಅದಕ್ಕೆ ಗ್ರಹಗಳು ಇದಕ್ಕೆ ಗ್ರಹಗಳಂತೂ ಇಲ್ಲ. ಹಿಂದಿನ ಕಾಲ ಆಯುರ್ವೇದವನ್ನು ಮಾಡ್ತಿದ್ದು, ಅದಕ್ಕೆ ಬುಧಕಾರಕ. ಇದು ಸ್ವಲ್ಪ ಯಾವ ಕೋರ್ಸ್ ಮಾಡಿಸಿದ್ರೆ ಒಳ್ಳೆಯದು ಅಂತಂಬೋದು ಸ್ವಲ್ಪ ಮುಂದಿನ ಅಡ್ವಾನ್ಸ್ಡ್ ಕ್ಲಾಸಸ್ಸಲ್ಲಿ ನೋಡೋಣ. ಸದ್ಯಕ್ಕೆ ಎಜುಕೇಷನ್ ಹೇಗಿದೆ, ಮುಂದುವರಿತ್ಯಾ ಇಲ್ಲ, ನಾನು ಏನು ಮಾಡಬೇಕು ಪರಿಹಾರ ಅಂತ ಅಂದುಕೊಂಡಾಗ ಈ ಥರ ಮಾಡ್ಬೋದು. ಅಧಿಪತಿ ಪ್ರಾಬ್ಲಮ್ ಇದೆಯಾ, ಆವಾಗ ಭಗವಂತನಾಗಲಿ ಗುರುಗಳನ್ನಾಗಲಿ ಪ್ರಾರ್ಥನೆ ಮಾಡಿ. ಚತುರ್ಥಾಧಿಪತಿ ಯಾರಾಗ್ತಾರೆ, ಸೂರ್ಯ. ಆ ಸೂರ್ಯಗೆ ಸಂಬಂಧಪಟ್ಟ ವಾರ ಭಾನುವಾರದ ದಿನ ಗುರುಗಳಿಗೆ ಹೋಗಿ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳ್ತೇವೆ. ಚತುರ್ಥಾಧಿಪತಿ ಶುಕ್ರ ಆಯಿತು, ಶುಕ್ರವಾರ ದಿನ ಗುರುಗಳ ದರ್ಶನ ಮಾಡಿ. ಈ ಥರ ಲಿಂಕ್ ಮಾಡಿ ನಾವು ಕಳಿಸ್ಬೇಕಾಗ್ತದೆ. ಕಾರಕ ಪ್ರಾಬ್ಲಮ್ ಆಯಿತಾ, ಸ್ವಲ್ಪ ಟ್ಯೂಷನ್ ಇಡಿಸಿ, ಅವನಿಗೆ ಸರಿ ಹೋಗ್ತಾ ಇಲ್ಲ, ಒಂದು ಸಲ ತಲೆ ಹತ್ತಾ ಇಲ್ಲ, ಟ್ಯೂಷನ್ ಇಡಿಸಿ ಸ್ವಲ್ಪ ಮಾನಿಟರ್ ಮಾಡಿ ಎಕ್ಸ್ಟ್ರಾ ಕೇರ್ ತೊಗೊಳ್ಳಿ ಅಂತ ಹೇಳ್ತೇವೆ. ಸ್ಥಾನಪರ ಪ್ರಾಬ್ಲಮ್ ಇತ್ತಾ, ಬ್ಯಾಡ್ ಅಡಿಕ್ಷನ್ಸ್ ಇದೆ, ಫ್ರೆಂಡ್ಸು, ಸೋಷಿಯಲ್ ಅಡಿಕ್ಷನ್ನು, ಮನೆಗೆ ಸರಿಯಾಗಿ ಓದ್ತಾ ಇಲ್ಲ, ಸ್ವಲ್ಪ ಮಾನಿಟರ್ ಮಾಡಿ, ಈ ಥರ ಅಡ್ವೈಸ್ ಮಾಡ್ತೇವೆ.
ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೇಗೆ ಇರುತ್ತೆ ಎಜುಕೇಷನ್ ಅಂತಂದಾಗ ಚತುರ್ಥಾಧಿಪತಿ ಚೆನ್ನಾಗಿತ್ತು ಅಂತಂದರೆ ಓವರ್ ಆಲ್ ಎಜುಕೇಷನ್ ಎಕ್ಸಲೆಂಟ್ ಆಗಿರುತ್ತೆ. ಅವನು ಯಾವುದು ಓದಿದ್ರು ಕೂಡ ಮುಂದೆ ಅವನಿಗೆ ಆಪರ್ಚುನಿಟಿ ಬರ್ತಾ ಇರುತ್ತೆ, ಚೆನ್ನಾಗಿ ಓದ್ತಾನೆ ಅಂತ ಹೇಳ್ತೇವೆ. ಚತುರ್ಥಾಧಿಪತಿ ವೀಕ್ ಆಗಿತ್ತು ಅಂತಂದರೆ ಎಜುಕೇಷನ್ ಅನ್ಸ್ಟೇಬಲ್ ಇದೆ, ತುಂಬ ಕಷ್ಟಪಟ್ಟ ಮೇಲೆ ಓದಬೇಕಾಗತ್ತೆ ಅಂತ ಹೇಳಬೇಕು. ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡಬಾರ್ದು. ಇಲ್ಲ ಇವನು ಸರಿಯಾಗಿ ಓದೋದಿಲ್ಲ, ಇವನು ಮುಂದುವರಿಯೋದಿಲ್ಲ, ಇವನು ಬ್ರೇಕ್ ಆಗುತ್ತೆ, ಈ ಥರ ಹೇಳಬಾರ್ದು. ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳಬೇಕು. ಎಜುಕೇಷನ್ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ತುಂಬ ಕಷ್ಟಪಡಬೇಕಾಗ್ತದೆ ಅಂತ ನಾವು ಗೈಡ್ ಮಾಡ್ತೇವೆ. ಇದು ನಾವು ಎಜುಕೇಷನ್ ವಿಚಾರದಲ್ಲಿ ಗೈಡ್ ಮಾಡಬೇಕಂತ ವಿಚಾರ. ಇನ್ನು ಇದರಲ್ಲಿ ಪೆಂಡಿಂಗ್ ಇರೋದು ಯಾವ ಕೋರ್ಸ್ ಮಾಡಿಸ್ಬೇಕು ಅಂತಂಬೋದು. ಹೆಚ್ಚಿನ ಭಾಗ ಏನು ಮಾಡ್ತೇವೆ, ಅವನು ಏನು ಉದ್ಯೋಗ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟ ಓದಿಸೋದು ಉತ್ತಮ. ಇವತ್ತಿನ ಕಾಲ ಉದ್ಯೋಗಕ್ಕೂ ಓದಿಗೂ ಸಂಬಂಧ ಇಲ್ಲ ಹಂಗೆ ಹೋಗ್ತಾ ಇದೆ ಮೆಜಾರಿಟಿ. ಅದಕ್ಕೆ ಉದ್ಯೋಗ ಸ್ಥಾನವನ್ನು ನೋಡಿ ನಂತರ ಎಜುಕೇಷನ್ ಸೆಲೆಕ್ಟ್ ಮಾಡಿಕೊಳ್ಳೋ ರೀತಿಯಲ್ಲಿ ಒಂದು ಗೈಡೆನ್ಸ್ ಕೊಡ್ಬೋದು. ಅದು ನಿಮಗೆ ನೆಕ್ಸ್ಟ್ ಟಾಪಿಕ್ ಉದ್ಯೋಗ ಸ್ಥಾನದ ಬಗ್ಗೆ ಹೇಳ್ತೇನೆ. ಅಲ್ಲಿ ಇದರ ಬಗ್ಗೆ ಯಾವ ಎಜುಕೇಷನ್ ಮಾಡಿದ್ರೆ ಮುಂದುವರಿಯುತ್ತೆ ಅಂತಂಬೋದು ಗೈಡ್ ಮಾಡ್ತೇನೆ. ಇದು ಎಜುಕೇಷನ್ ಸಂಬಂಧಪಟ್ಟ ಸಾಮಾನ್ಯ ಸೂತ್ರಗಳು. ಇದನ್ನು ಇನ್ನು ನಂಬರ್ ಆಫ್ ಎಕ್ಸಾಂಪಲ್ಸ್ ನೀವು ಮಾಡಿದ ಮೇಲೆ ನಾನು ಕರೆಕ್ಟ್ ಮಾಡ್ತೇನೆ. ಸೊ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಕೇಳ್ಬೋದು. ಸೊ ಇಲ್ಲಿಗೆ ಇವತ್ತಿನ ಪಾಠವನ್ನು ಸಮಾಪ್ತವನ್ನು ಮಾಡೋಣ. ಏನಾದರೂ ಪ್ರಶ್ನೆಗಳಿದ್ದರೆ ಒಂದು 10 ನಿಮಿಷದ ಕಾಲ ನೀವು ಕೇಳಬಹುದು. ಶ್ರೀಕೃಷ್ಣ ಅರ್ಪಣಮಸ್ತು.